students. First of all, I welcome you all to my fifth video on the chapter Basic Principles and Techniques of Organic Chemistry, right? In the previous video, that is fourth video, we discussed something about classification of organic compounds. In that particular aspect, we studied functional group, meaning of functional groups, different types of functional groups available in organic chemistry, and also homologous series. In the today's video, I am going to discuss very important and very special discussion and very essential for understanding the whole organic chemistry of first and second PUC. And that is nomenclature of organic compounds. Remember, this discussion is for understanding the basics of the organic chemistry, not for the examination purpose. Don't study this particular discussion for the examination purpose, but if you want to understand the whole organic chemistry of first and second PUC properly, then this discussion is very important, and this is a foundation for understanding the whole organic chemistry there. That is nomenclature of organic compounds, right? As you know that nomenclature is a very, very essential process. Nomenclature is a process of naming compounds. The term nomenclature is process of naming organic compounds as far as nomenclature of organic compounds is concerned. Organic compounds ಗಳಿಗೆ ಹೆಸರನ್ನ ಕೊಡುವಂತ ಪ್ರಕ್ರಿಯೆ. ಈ ಒಂದು ಡಿಸ್ಕಷನ್ ಅಲ್ಲಿ ನಾವು ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅನ್ನ ಯಾವ ರೀತಿ ನಾವು ನೇಮ್ಸ್ ಅನ್ನ ಕೊಡ್ತೀವಿ, ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಗೆ ಯಾವ ರೀತಿ ನಾವು ನೇಮ್ಸ್ ಅನ್ನ ಕೊಡ್ತೀವಿ, ವಾಟ್ ಈಸ್ ದ ಪ್ರಿನ್ಸಿಪಲ್ ಬಿಹೈಂಡ್ ನೇಮಿಂಗ್ ದ ಆರ್ಗ್ಯಾನಿಕ್ ಕಾಂಪೌಂಡ್ಸ್, ಯಾವ ತತ್ವದ ಆಧಾರದ ಮೇಲೆ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅನ್ನ ಹೆಸರಿಸ್ತೀವಿ, ಇದೆಲ್ಲ ಇವತ್ತಿನ ಡಿಸ್ಕಷನ್ ಅಲ್ಲಿ ನಡೀತದೆ. ನೋಡಿ, ನೇಮ್ ಈಸ್ ವೆರಿ ಎಸೆನ್ಷಿಯಲ್ ಆಸ್ಪೆಕ್ಟ್, ವೆರಿ ಎಸೆನ್ಷಿಯಲ್ ಕಾಂಪೊನೆಂಟ್ ಫಾರ್ ಐಡೆಂಟಿಫಿಕೇಶನ್ ಆಫ್ ಅನ್ ಇಂಡಿವಿಜುವಲ್. ಒಬ್ಬ ವ್ಯಕ್ತಿಯನ್ನ ಗುರುತಿಸಬೇಕು ಅಂತಂದ್ರೆ ಅದು ಹೆಸರಿಂದ ಮಾತ್ರ, ಹೌದಾ? ನೇಮ್ ಈಸ್ ಯೂಸ್ಡ್ ಟು ಐಡೆಂಟಿಫೈ ಅನ್ ಇಂಡಿವಿಜುವಲ್. ಪ್ರತಿಯೊಬ್ಬರಿಗೂ ಒಂದು ನೇಮ್ ಇರ್ತದೆ. ಆ ನೇಮ್ ಮೂಲಕ ನಾವೇನ್ ಮಾಡ್ತೀವಿ ಅಂದ್ರೆ ಒಬ್ಬ ವ್ಯಕ್ತಿಯನ್ನ ನಾವೇನ್ ಮಾಡ್ತೀವಿ, ಗುರುತಿಸ್ತೀವಿ. ದಟ್ ಈಸ್ ವಾಟ್ ವಿ ಕಾಲ್ ದ ಇಂಟೆನ್ಷನ್ ಆಫ್ ಗಿವಿಂಗ್ ನೇಮ್ಸ್ ಟು ದಿ ಇಂಡಿವಿಜುವಲ್. And that name of an individual gives all the information about a particular individual. ಒಬ್ಬ ವ್ಯಕ್ತಿಯ ಹೆಸರಿದೆಯಲ್ಲ, ಅದು ಆ ವ್ಯಕ್ತಿಯ ಬಗ್ಗೆ ಸ್ವಲ್ಪ ಏನಪ್ಪಾ ಅಂದ್ರೆ ಒಂದು ಮಾಹಿತಿಯನ್ನ ಏನ್ ಕೊಡುತ್ತೆ, ನಿಮಗೆ ತಿಳಿಸುತ್ತೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ, ರೈಟ್? ಕುವೆಂಪು ಅಂತ ಒಂದು ಹೆಸರಿದೆ ಅಲ್ವಾ, ಒಬ್ಬ ಕವಿಯವರ ಹೆಸರಿದೆ ಕುವೆಂಪು ಅಂತೇಳಿ. ಕುವೆಂಪು ಅಂದ ತಕ್ಷಣ ನಿಮ್ಮ ಮನಸ್ಸಲ್ಲಿ ಬರುತ್ತೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂತ ಬರುತ್ತೆ. ಆ ಒಂದು ಹೆಸರಲ್ಲಿ ನೋಡಿ ಏನೆಲ್ಲ ಇನ್ಫಾರ್ಮೇಶನ್ ಇದೆ ಅಂದ್ರೆ, and I will come to know the name of the place where that individual born. ಹೌದಾ? ಪುಟ್ಟಪ್ಪನವ್ರು ಎಲ್ಲಿ ಹುಟ್ಟಿದ್ರು ಅಂತ ಅಂದ ತಕ್ಷಣ ನಮಗೆ ಗೊತ್ತಾಗುತ್ತೆ ಕುಪ್ಪಳ್ಳಿಯಲ್ಲಿ ಹುಟ್ಟಿದ್ರು ಅಂತ ಗೊತ್ತಾಗುತ್ತೆ. ವೆಂಕಟಪ್ಪ ಅಂದ್ರೆ ಅವ್ರ ತಂದೆ ಹೆಸರು ಅಂತ ಗೊತ್ತಾಗುತ್ತೆ. ಪುಟ್ಟಪ್ಪ ಅಂದ್ರೆ ಆ ಪುಟ್ಟಪ್ಪನವ್ರ ಹೆಸರು ಅಂತ ಗೊತ್ತಾಗುತ್ತೆ. ಜಸ್ಟ್ ಕುವೆಂಪು ಅಂದ ತಕ್ಷಣ ಕುವೆಂಪು ಅವರ ಊರ ಹೆಸರು ಗೊತ್ತಾಯ್ತು, ಅವ್ರ ತಂದೆ ಹೆಸರು ಗೊತ್ತಾಯ್ತು, ಮತ್ತೆ ಕುವೆಂಪು ಅವ್ರ ಹೆಸರು ಗೊತ್ತಾಯ್ತು. ಇಷ್ಟೆಲ್ಲ ಇನ್ಫಾರ್ಮೇಶನ್ ನಮಗೆ ಸಿಗುತ್ತೆ ಒಂದು ವರ್ಡ್ ಅಲ್ಲಿ, ಒಂದು ನೇಮ್ ಅಲ್ಲಿ, ಹೌದಾ? ಹಾಗೇನೆ ನೋಡಿ, ಒಂದು ಎಕ್ಸಾಂಪಲ್ ನಿಮಗೆ ಹೇಳಿದ್ರೆ ನಿಮ್ಮ ಹೆಸರುಗಳು ಕೂಡ ಕೆಲವು ಇನ್ಫಾರ್ಮೇಶನ್ಸ್ ಅನ್ನ ಕೊಡುತ್ತೆ ನಮಗೆ. ಒಂದು ಎಕ್ಸಾಂಪಲ್ ಹೇಳೋದಾದ್ರೆ, ತಿಪ್ಪೇಸ್ವಾಮಿ ಅಂದ ತಕ್ಷಣ ಅವ್ರ ಫ್ಯಾಮಿಲಿಯವರೆಲ್ಲ ನಾಯಕನಟ್ಟಿ ತಿಪ್ಪೇಸ್ವಾಮಿ ಭಕ್ತರು ಅಂತ ಗೊತ್ತಾಗತ್ತೆ ಅಲ್ವಾ? ಈಗ ನನ್ನ ಹೆಸರು ಮಂಜುನಾಥ್ ಇದೆ ಅಂತಂದ್ರೆ ನಮ್ಮ ಫ್ಯಾಮಿಲಿಯವರೆಲ್ಲ ಧರ್ಮಸ್ಥಳ ಮಂಜುನಾಥ್ ಭಕ್ತರು ಅಂತ ಗೊತ್ತಾಗುತ್ತೆ. ನನ್ನ ಹೆಸರು ಮಂಜುನಾಥ್ ತುಮ್ಮಿನಕಟ್ಟಿ ಅಂತ ಇದೆ, ಹೌದಾ? ಅಂದ್ರೆ ತುಮ್ಮಿನಕಟ್ಟಿ ಈಸ್ ಅ ಪ್ಲೇಸ್, ಒಂದು ಊರಿನ ಹೆಸರು ಅದು. ಅಲ್ಲಿ ನಮ್ಮ ಫೋರ್ ಫಾದರ್ಸ್ ಎಲ್ಲ ಇದ್ರು, ಅದಕ್ಕೋಸ್ಕರ ಅದು ತುಮ್ಮಿನಕಟ್ಟಿ ಅಂತ. ನಾನು ಹೇಳ್ತಿರೋದಿದ್ದೆ ಇಷ್ಟೇ ಉದ್ದೇಶ. ಏನಪ್ಪಾ ಅಂದ್ರೆ, ದ ನೇಮ್ ಆಫ್ ಅನ್ ಇಂಡಿವಿಜುವಲ್ ಈಸ್ ಯೂಸ್ಡ್ ಟು ಐಡೆಂಟಿಫೈ ಅನ್ ಇಂಡಿವಿಜುವಲ್ ಅಂಡ್ ದಟ್ ಗಿವ್ಸ್ ಸಮ್ ಇನ್ಫಾರ್ಮೇಶನ್ ಅಬೌಟ್ ಅನ್ ಇಂಡಿವಿಜುವಲ್. ಕೆಲವು ಸಾರಿ ಆ ನೇಮಲ್ಲಿ ತಂದೆ ಹೆಸರಿರ್ತದೆ, ಆ ನೇಮಲ್ಲಿ ಊರಿನ ಹೆಸರಿರ್ತದೆ, ಆ ನೇಮಲ್ಲಿ ಫ್ಯಾಮಿಲಿ ಹೆಸರಿರ್ತದೆ. ಗೌಡ್ರ ಫ್ಯಾಮಿಲಿ, ಹೌದಲ್ವಾ? ಶೆಟ್ರ ಫ್ಯಾಮಿಲಿ, ರೆಡ್ಡಿ ಫ್ಯಾಮಿಲಿ, ಹೌದು ತಾನೆ? ಶಾಸ್ತ್ರಿಗಳ ಫ್ಯಾಮಿಲಿ, ಹೌದಾ? ಈ ತರ ಏನಿರ್ತದೆ, ಒಂದು ನೇಮಲ್ಲಿ ಏನಪ್ಪಾ ಅಂದ್ರೆ ಆ ವ್ಯಕ್ತಿಯ ಹೆಸರು ಜೊತೆಗೆ ಅವ್ರ ತಂದೆ ಹೆಸರು ಕೊಡುತ್ತೆ, ಫ್ಯಾಮಿಲಿ ಹೆಸರು ಕೊಡುತ್ತೆ, ಊರ ಹೆಸರು ಕೊಡುತ್ತೆ, ಹೌದು ತಾನೆ?
ಇಷ್ಟೆಲ್ಲ ಇನ್ಫಾರ್ಮೇಶನ್ ಒಂದು ನೇಮ್ ಅಲ್ಲಿ ಸಿಗುತ್ತೆ. ಅದಕ್ಕೋಸ್ಕರ ನೇಮ್ಸ್ ಆರ್ ವೆರಿ ವೆರಿ ಎಸೆನ್ಷಿಯಲ್ ಫಾರ್ ಐಡೆಂಟಿಫೈಯಿಂಗ್ ಇಂಡಿವಿಜುವಲ್ಸ್. ಬಿಕಾಸ್ ಆಫ್ ದಟ್ naming is very essential. Here also in organic chemistry, we are going to identify the organic compounds by the names. Organic compounds ಅನ್ನ ನಾವು ಗುರುತಿಸಲಿಕ್ಕೆ ನಾವೇನ್ ಮಾಡ್ತೀವಿ, ನೇಮ್ಸ್ ಅನ್ನ ಬಳಸ್ಕೋತೀವಿ. And you know, in the literature of organic chemistry, we have millions and millions of organic compounds. ಹೌದಾ? And in order to simplify our work of identifying organic compounds, here we have one system, that is nomenclature ಅಂತ ಹೇಳ್ಬಿಟ್ಟು the system, ಒಂದು ಪ್ರಾಸೆಸ್ ನಡೀತದೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ. ಈಗ ನಾನು nomenclature of organic compounds ಬಂದ್ರೆ, and we have three systems that we use for naming organic compounds. ಒಂದು ಟ್ರಿವಿಯಲ್ ಸಿಸ್ಟಮ್ ಅಂತ ಬರ್ತದೆ, ಇನ್ನೊಂದು ಕಾಮನ್ ಸಿಸ್ಟಮ್ ಅಂತ ಬರ್ತದೆ, ಇನ್ನೊಂದು IUPAC ಸಿಸ್ಟಮ್ ಅಂತ ಬರ್ತದೆ. ಮೂರು ಮೆಥಡ್ಸ್ ಅಲ್ಲಿ ನಾವೇನ್ ಮಾಡ್ತೀವಿ, ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅನ್ನ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಗೆ ನೇಮ್ಸ್ ಕೊಡ್ತೀವಿ. ಮೂರು ಮೆಥಡ್ಸ್ ಅನ್ನ ಬಳಸ್ಕೊಂಡು ನಾವೇನ್ ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಗಿವ್ ನೇಮ್ಸ್ ಟು ದಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಅದರಲ್ಲಿ ನಾನು ಏನ್ ಮಾಡ್ತೀನಿ, ಫಸ್ಟ್ ಟ್ರಿವಿಯಲ್ ಸಿಸ್ಟಮ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಅಂಡ್ ಆಫ್ ಕೋರ್ಸ್ ಓಲ್ಡೆಸ್ಟ್ ಪಾಸಿಬಲ್ ಸಿಸ್ಟಮ್ ಆಫ್ ನಾಮೆನ್ಕ್ಲೇಚರ್, ಅರ್ಲಿಯೆಸ್ಟ್ ನೋನ್ ಸಿಸ್ಟಮ್ ಫಾರ್ ದಿ ನಾಮೆನ್ಕ್ಲೇಚರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ತುಂಬಾ ಹಳೆಯ ಪದ್ಧತಿ, ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಅನ್ನ ನೇಮ್ ಮಾಡುವಂತ ಹಳೆಯ ಪದ್ಧತಿ. ಅಂಡ್ ಇನ್ ಟ್ರಿವಿಯಲ್ ಸಿಸ್ಟಮ್, ಆಫ್ ಕೋರ್ಸ್ ನೇಮ್ಸ್ ವರ್ ಗಿವನ್ ಟು ದಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಬೇಸ್ಡ್ ಆನ್ ದಿ ಸೋರ್ಸ್ ಆಫ್ ಒರಿಜಿನ್. ಸಮ್ಟೈಮ್ಸ್ ಈ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಗೆ ನೇಮ್ಸ್ ಅನ್ನ ಯಾವ ಬೇಸಿಸ್ ಮೇಲೆ ಕೊಡ್ತಾ ಇದ್ರು ಅಂದ್ರೆ, ಅದರ ಸೋರ್ಸ್ ಆಫ್ ಒರಿಜಿನ್. ಹೌದಾ? ಯಾವ ಒಂದು ಪ್ಲಾಂಟ್ ಇಂದ ಅಥವಾ ಯಾವ ಒಂದು ಅನಿಮಲ್ ಇಂದ, ಯಾವ ಒಂದು ನ್ಯಾಚುರಲ್ ಸೋರ್ಸ್ ಇಂದ ಆ ಕಾಂಪೌಂಡ್ ಅನ್ನು ನಾವು ಪಡೆದಿದ್ದೀವಿ, ಅದ್ರ ಬೇಸಿಸ್ ಮೇಲೆ ನೇಮ್ಸ್ ಅನ್ನ ಕೊಡ್ತಾ ಇದ್ರು. ಸಮ್ಟೈಮ್ಸ್ ನೇಮ್ಸ್ ವರ್ ಗಿವನ್ ಆನ್ ದ ಬೇಸಿಸ್ ಆಫ್ ದಿ ನೇಮ್ ಆಫ್ ದಿ ಡಿಸ್ಕವರರ್. ನಿಮಗೆ ಗೊತ್ತಿದೆ, ಎಲಿಮೆಂಟ್ಸ್ ಅನ್ನ ನೇಮ್ ಮಾಡ್ಬೇಕಾದ್ರೆ ವಿ ಗೇವ್ ಮೋಸ್ಟ್ ಆಫ್ ದಿ ಎಲಿಮೆಂಟ್ಸ್ ವರ್ ಗಿವನ್ ದ ನೇಮ್ಸ್ ಆಫ್ ದಿ ಸೈಂಟಿಸ್ಟ್. ಅದು ಐನ್ಸ್ಟೀನಿಯಂ, ನೊಬೇಲಿಯಂ, ಕ್ಯೂರಿಯಂ, ಈ ತರ. ಹಾಗೇನೆ ಮೋಸ್ಟ್ ಆಫ್ ದಿ ನೇಮ್ಸ್ ವರ್ ಗಿವನ್ ಟು ದಿ ಎಲಿಮೆಂಟ್ಸ್ ಆನ್ ದ ಬೇಸಿಸ್ ಆಫ್ ದ ನೇಮ್ಸ್ ಆಫ್ ದಿ ಸಿಟೀಸ್ ಇನ್ ದ ವರ್ಲ್ಡ್. ಹೌದಲ್ವಾ? ಅಮೆರ್ಸಿಯಂ ಅಂತ ಇದೆ, ಹೌದು ತಾನೆ? ಕ್ಯಾಲಿಫೋರ್ನಿಯಂ ಅಂತಿದೆ, ಬರ್ಕ್ಲಿನಿಯಂ ಅಂತಿದೆ. ಹೌದಾ? ಇವೆಲ್ಲ ಏನಪ್ಪಾ ಅಂದ್ರೆ ದೇ ಆರ್ ದಿ ನೇಮ್ಸ್ ಆಫ್ ದಿ ಕಂಟ್ರೀಸ್ ಅಂಡ್ ಸಿಟೀಸ್. ಹೌದಾ? ಹಾಗೇನೆ ವಿ ಹ್ಯಾವ್ ಇಟ್ ಇಸ್ ಫಾರ್ಮಿಕ್ ಆಸಿಡ್ ಅಂತ ಒಂದು ಕಾಂಪೌಂಡ್ ಇದೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ. ದ ನೇಮ್ ಫಾರ್ಮಿಕ್ ಆಸಿಡ್ ಇಸ್ ಬಿಕಾಸ್ ಇನ್ ದ ಲ್ಯಾಟಿನ್ ಲಿಟರೇಚರ್ ಫಾರ್ಮಿಕಸ್ ಅಂದ್ರೆ ರೆಡ್ ಆಂಟ್ಸ್ ಅಂತ. ಈ ಕಾಂಪೌಂಡ್ ಅನ್ನ ಫಸ್ಟ್ ಟೈಮ್ ದಿಸ್ ಕಾಂಪೌಂಡ್ ಇಸ್ ಆಬ್ಟೈನ್ ಫ್ರಮ್ ರೆಡ್ ಆಂಟ್ಸ್. ಕೆಂಪಿರುವೆ, ಕೆಂಜಿಗೆ ಅಂತಾರೆ ನೋಡ್ರಿ, ಕೆಂಪಿರುವೆ. ಹೌದಾ? ಕೆಂಪು ಇರುವೆಗಳನ್ನ ನೀರಲ್ಲಿ ಹಾಕಿ ಬಾಯ್ಲ್ ಮಾಡಿದಾಗ ಆರ್ಗ್ಯಾನಿಕ್ ಕಾಂಪೌಂಡ್ ಫಾರ್ಮಿಕ್ ಆಸಿಡ್ ಬಂತು. ಅದಕ್ಕೋಸ್ಕರ ಅದನ್ನ ಫಾರ್ಮಿಕ್ ಆಸಿಡ್ ಅಂತ ಕರೆದ್ರು. ಬಿಕಾಸ್ ಇಟ್ ವಾಸ್ ಆಬ್ಟೈನ್ ಫ್ರಮ್ ಫಾರ್ಮಿಕಸ್ ಮೀನಿಂಗ್ ರೆಡ್ ಆಂಟ್ಸ್, ಕೆಂಪಿರುವೆ ಅಂತ. ದ ಕಾಂಪೌಂಡ್ ಅಸಿಟಿಕ್ ಆಸಿಡ್ ಇದೆ. ಫಾರ್ ದ ಫಸ್ಟ್ ಟೈಮ್ ದಿಸ್ ಕಾಂಪೌಂಡ್ ವಾಸ್ ಐಸೋಲೇಟೆಡ್ ಫ್ರಮ್ ಅಸಿಟಮ್. ಅಸಿಟಮ್ ಅಂದ್ರೆ ವಿನೆಗಾರ್ ಪ್ಲಾಂಟ್ಸ್ ಅಂತ. ವಿನೆಗರ್ ಪ್ಲಾಂಟ್ಸ್ ಅಂತ ಇದೆಯಲ್ಲ, ಮನೇಲಿ ಇರ್ತದಲ್ವಾ, ಮನೆ ಹತ್ರ ಇರ್ತದಲ್ವಾ, ಆ ವಿನೆಗರ್ ಪ್ಲಾಂಟ್ಸ್ ಗಳ ಎಲೆಗಳಿಂದ ಈ ಒಂದು ಅಸಿಟಿಕ್ ಆಸಿಡ್ ನ ಫಸ್ಟ್ ಟೈಮ್ ಐಸೋಲೇಟ್ ಮಾಡ್ತಾರೆ. ಫಸ್ಟ್ ಟೈಮ್ ಈ ಕಾಂಪೌಂಡ್ ನ ಸಪರೇಟ್ ಮಾಡ್ತಾರೆ. ಅದಕ್ಕೋಸ್ಕರ ಅದಕ್ಕೆ ಅಸಿಟಿಕ್ ಆಸಿಡ್ ಅಂತ ಕರೀತಾರೆ. ಹಿಯರ್ ವಿ ಹ್ಯಾವ್ ಅಮೋನಿಯಾ. ವೈ ಇಟ್ ಇಸ್ ಅಮೋನಿಯಾ? ಬಿಕಾಸ್ ಫಾರ್ ದ ಫಸ್ಟ್ ಟೈಮ್ ದಿಸ್ ಕಾಂಪೌಂಡ್ ಇಸ್ ಅಬ್ಟೈನ್ಡ್ ಫ್ರಮ್ ಅಮಾನ್ ಟ್ರೀ. ಗ್ರೀಕ್ ಕಂಟ್ರಿಯಲ್ಲಿ ಅಮಾನ್ ಅಂತ ಒಂದು ಮರ ಇತ್ತು. ಆ ಮರದಲ್ಲಿ ಗಮ್ ಬರ್ತಾ ಇತ್ತು. ಆ ಗಮ್ ಇಂದ ಈ ಕಾಂಪೌಂಡ್ ಅನ್ನ ಫಸ್ಟ್ ಟೈಮ್ ಐಸೋಲೇಟ್ ಮಾಡ್ತಾರೆ. ಅದಕ್ಕೋಸ್ಕರ ಇದು ಅಮೋನಿಯಾ ಅಂತ. ಬ್ಯೂಟ್ರಿಕ್ ಆಸಿಡ್ ಇನ್ನೊಂದು ಕಾಂಪೌಂಡ್ ಇದೆ. ಫಾರ್ ದ ಫಸ್ಟ್ ಟೈಮ್ ದಟ್ ಕಾಂಪೌಂಡ್ ವಾಸ್ ಐಸೋಲೇಟೆಡ್ ಫ್ರಮ್ ಬಟರ್. ಬಟರ್ ಗೊತ್ತಲ್ಲ, ಬೆಣ್ಣೆ. ಬೆಣ್ಣೆಯಿಂದ ಈ ಕಾಂಪೌಂಡ್ ನ ಫಸ್ಟ್ ಟೈಮ್ ಐಸೋಲೇಟ್ ಮಾಡಿರ್ತಾರೆ. ಅದಕ್ಕೋಸ್ಕರ ಇದನ್ನ ಬ್ಯೂಟ್ರಿಕ್ ಆಸಿಡ್ ಅಂತ ಕರೀತಾರೆ. ಕ್ಯಾರೋಟಿನ್ ಅಂತ ಇನ್ನೊಂದು ಕಾಂಪೌಂಡ್ ಇದೆ. ಯಾಕಂದ್ರೆ ಈ ಕಾಂಪೌಂಡ್ ಕ್ಯಾರೆಟ್ಸ್ ಇಂದ ಬಂದಿರ್ತದೆ. ದಿಸ್ ಕಾಂಪೌಂಡ್ ವಾಸ್ ಆಬ್ಟೈನ್ಡ್ ಫ್ರಮ್ ಕ್ಯಾರೆಟ್ಸ್. ಕ್ಯಾರೆಟ್ ಗೊತ್ತಲ್ಲ, ಗೆಜ್ರೆ. ಕ್ಯಾರೆಟ್ಸ್ ಇಂದ ಈ ಕಾಂಪೌಂಡ್ ಅನ್ನು ಐಸೋಲೇಟ್ ಮಾಡಿದಕ್ಕೆ ಇದನ್ನ ಕ್ಯಾರೋಟಿನ್ ಅಂತ ಕರೆದ್ರು. ಕ್ಯಾಫಿನ್ ಅಂತ ಒಂದು ಕಾಂಪೌಂಡ್ ಇದೆ. ಕಾಫಿ ಸೀಡ್ಸ್ ಅಲ್ಲಿ ಈ ಕಾಂಪೌಂಡ್ ಫಸ್ಟ್ ಟೈಮ್ ಐಸೋಲೇಟ್ ಮಾಡ್ತಾರೆ. ಅದಕ್ಕೋಸ್ಕರ ಕ್ಯಾಫಿನ್ ಅಂತೇಳಿ. ಸಿಟ್ರಿಕ್ ಆಸಿಡ್, ಸಿಟ್ರಸ್ ಪ್ಲಾಂಟ್ಸ್ ಅಂತ ಗೊತ್ತಲ್ಲ ನಿಮಗೆ, ಹೌದು ತಾನೆ? ಲೆಮನ್ ಪ್ಲಾಂಟ್ಸ್, ಲೆಮನ್ ಫ್ರೂಟ್, ಹೌದಾ? ಆರೆಂಜ್ ಫ್ರೂಟ್ಸ್, ಇವೆಲ್ಲ ಏನು ಸಿಟ್ರಸ್ ಫ್ಯಾಮಿಲಿಗೆ ಸೇರಿದಂತ ಏನಪ್ಪಾ ಅಂದ್ರೆ ಪ್ಲಾಂಟ್ಸ್. ಹೌದಾ? ಸಿಟ್ರಸ್ ಪ್ಲಾಂಟ್ಸ್ ಅಲ್ಲಿ ಫಸ್ಟ್ ಟೈಮ್ ಈ ಕಾಂಪೌಂಡ್ ಅನ್ನು ಐಸೋಲೇಟ್ ಮಾಡ್ತಾರೆ. ಅದಕ್ಕೋಸ್ಕರ ಇದನ್ನ ಸಿಟ್ರಿಕ್ ಆಸಿಡ್ ಅಂತ ಕರೀತಾರೆ. ದಿಸ್ ಇಸ್ ನೇಮ್ಸ್ ವರ್ ಗಿವನ್ ಆನ್ ದ ಬೇಸಿಸ್ ಆಫ್ ಸೋರ್ಸ್ ಆಫ್ ಒರಿಜಿನ್.
source of on the basis of source of origin, on the basis of names of the discoverer, on the basis of names of the countries, names of the cities, and of course trivial system is quite non-systematic. ಟ್ರಿವಿಯಲ್ ಸಿಸ್ಟಮ್ ಇದ್ರೆ ಅದು ಸಿಸ್ಟಮ್ಯಾಟಿಕ್ ಆಗಿ ಇರಲಿಲ್ಲ. ಯಾಕಂದ್ರೆ ಏನಾಗುತ್ತೆ ಗೊತ್ತಾ, ಅಂಡ್ ಏನಾಗುತ್ತೆ ಅವ್ರ ಕಂಟ್ರೀಸ್ ಅಲ್ಲಿ ಆ ಕಾಂಪೌಂಡ್ ಸಿಗುತ್ತೆ, ಅದಕ್ಕೋಸ್ಕರ ಅವ್ರ ಕಂಟ್ರೀಸ್ ಅಲ್ಲಿ ಕೆಲವು ಪಾಪ್ಯುಲರ್ ನೇಮ್ಸ್ ಅನ್ನ ಬಳಸ್ಕೊಂಡು ಅವ್ರೇನ್ ಮಾಡಿದ್ರು, ಕೆಲವು ನೇಮ್ಸ್ ಅನ್ನ ಕೊಟ್ರು. ಬಟ್ ಅದೇ ಕಾಂಪೌಂಡ್ಗೆ ಬೇರೆ ಕಂಟ್ರಿಯಲ್ಲಿ ಬೇರೆ ತರ ನೇಮ್ಸ್ ಕೊಡ್ತಾ ಇದ್ರು. ಮತ್ತೊಂದು ಕಂಟ್ರಿಲಿ ಅದೇ ಕಾಂಪೌಂಡ್ಗೆ ಮತ್ತೊಂದು ಹೆಸರು ಕೊಡ್ತಾ ಇದ್ರು. ಹಾಗಾಗಿ ಏನಪ್ಪಾ ಅಂದ್ರೆ ಟ್ರಿವಿಯಲ್ ಸಿಸ್ಟಮ್ ಇಸ್ ನಾಟ್ ಕ್ವೈಟ್ ಸಿಸ್ಟಮ್ಯಾಟಿಕ್, ಅಂಡ್ the names were given to the organic compounds on the basis of, yes, it is source of origin. That's why non-systematic method of naming compounds, non-systematic method of naming compounds based on, of course, source of origin, names of the discoverers, names of the cities, and that is what we call trivial system. And apart from that, in trivial system, some compounds were given name on the basis of their shapes. ಬಹಳ ಇಂಟ್ರೆಸ್ಟಿಂಗ್ ಅದೇನೆ, ಕೆಲವು ಕಾಂಪೌಂಡ್ಸ್ ನೇಮ್ಸ್ ಅನ್ನ ಅವುಗಳ ಶೇಪ್ಸ್ ಅನ್ನ ಅವಲಂಬಿಸಿ ಏನ್ ಮಾಡಿದ್ರು ನೇಮ್ಸ್ ಅನ್ನ ಕೊಡ್ತಾರೆ ಟ್ರಿವಿಯಲ್ ಸಿಸ್ಟಮ್ ಅಲ್ಲಿ. ಇಲ್ಲಿ ನೋಡಿ ಒಂದು ಇಂಟ್ರೆಸ್ಟಿಂಗ್ ಇದೆ, ಈ ಕಾಂಪೌಂಡ್ ನೋಡಿ, ಇದೊಂದು ಕಾಂಪೌಂಡ್ ಇದು, ಅದಕ್ಕೆ ಬಾಸ್ಕೆಟ್ ಏನ್ ಅಂತ ಕರೀತಾರೆ. ಬಾಸ್ಕೆಟ್ ತರ ಕಾಣುತ್ತೆ, ಪುಟ್ಟಿ ತರ ಕಾಣುತ್ತೆ ನೋಡಿ, ಬ್ಯಾಸ್ಕೆಟ್ ತರ, ಅದಕ್ಕೋಸ್ಕರ ಬ್ಯಾಸ್ಕೆಟ್ ಏನ್ ಅಂತ ಕರೆದ್ರೆ ಇದನ್ನ ಅಲ್ವಾ. ಇವೆಲ್ಲ ಏನು ಕಾರ್ಬನ್ ಐಟಮ್ಸ್ ಗೊತ್ತಲ್ಲ ನಿಮಗೆ, ಬಾಂಡ್ ಲೈನ್ ರೆಪ್ರೆಸೆಂಟೇಷನ್ ಗೊತ್ತಲ್ಲ ನಿಮಗೆ, ಕಾರ್ಬನ್ ಐಟಮ್ಸ್. ಸೊ ದಟ್ ಇಸ್ ಬಾಸ್ಕೆಟ್ ಏನ್. ಯಾವ ಕಾಂಪೌಂಡ್ಸ್ ಅಲ್ಲಿ ಈ ತರ ಸ್ಟ್ರಕ್ಚರ್ ಇರುತ್ತೆ ಅವುಗಳೆಲ್ಲವನ್ನ ಬಾಸ್ಕೆಟೇನ್ಸ್ ಅಂತ ಕರೆದ್ರು. ಯಾವ ಕಾಂಪೌಂಡ್ಸ್ ಅಲ್ಲಿ ಈ ಸ್ಟ್ರಕ್ಚರ್ ಅವೆಲ್ಲ ಬಾಸ್ಕೆಟೇನ್ಸ್, ಬ್ಯಾಸ್ಕೆಟ್ ತರ. ಕ್ಯೂಬ್ ತರ ಇರೋಲ್ಲ ಕ್ಯೂಬೇನ್ಸ್ ಅಂತ ಕರೆದ್ರು. ಇದು ಕ್ಯೂಬೇನ್ ನೋಡಿ. ಹೌ ಮೆನಿ ಕಾರ್ಬನ್ ಐಟಮ್ಸ್ ವಿ ಹ್ಯಾವ್? ಯೆಸ್, ಇಟ್ ಇಸ್ 8 ಕಾರ್ಬನ್ ಐಟಮ್ಸ್ ವಿ ಹ್ಯಾವ್. ಆಲ್ 8 ಕಾರ್ಬನ್ ಐಟಮ್ಸ್ ಆರ್ ಲಿಂಕ್ಡ್ ಥ್ರೂ ಸಿಂಗಲ್ ಬಾಂಡ್ಸ್. ಹೌದಾ? ದಿಸ್ ಇಸ್ ಪ್ರತಿ ಕಾರ್ಬನ್ ಇಂದ ಒಂದು ಹೈಡ್ರೋಜನ್ ಆಟಮ್ ಇದೆ. ಹೌದಾ? ದಟ್ ಇಸ್ ಎಲ್ಲ ಹೈಡ್ರೋಜನ್ ಆಟಮ್ ಇರುತ್ತಾನೆ, ದಟ್ ಇಸ್ ಕ್ಯೂಬೇನ್ ಅಂತ ಕರೆದ್ರು ಇದನ್ನ. ಇದು ನೋಡಿ ಶೇಪ್ ಟೆಟ್ರಾಹೈಡ್ರಲ್ ಶೇಪ್ ಇದೆ, 4 ಫೇಸಸ್ ಇದೆ, ಹಾಗಾಗಿ ಇದನ್ನ ಟೆಟ್ರಾಹೈಡ್ರನ್ ಅಂತ ಕರೆದ್ರು. ಹೌದಾ? ಇಲ್ಲಿ ನೋಡಿ ಇದು ಮನೆ ತರ ಕಾಣುತ್ತೆ. ಹೌದಾ? ಹೌಸ್ ಏನ್ ಅಂತ ಕರೀತಾರೆ. ವೆರಿ ಇಂಟ್ರೆಸ್ಟಿಂಗ್ ನೋಡಿ. ಇದು ನೋಡಿ, ಇದರಲ್ಲಿ 5 ಕಾರ್ಬನ್ ಐಟಮ್ಸ್ ಇದೆ. ಹೌದಾ? ದಿಸ್ ಇಸ್ ಈ ತರ ಸ್ಟ್ರಕ್ಚರ್ಸ್ ಇರ್ತಕ್ಕಂಥ ಕಾಂಪೌಂಡ್ಸ್ ಕೂಡ ಹೌಸ್ ಏನ್ ಅಂತ ಕರೆದ್ರು. ನೋಡಿ ದಟ್ ಈಸ್ ಇದು ಫೆನೆಸ್ಟ್ರೇನ್ ಅಂತ ಕರೆದಿದ್ರು. ಫೆನೆಸ್ಟ್ರೇನ್ ಅಂತ ಇದ್ರ ಹೆಸರು. ಯಾಕಂದ್ರೆ ಲ್ಯಾಟಿನ್ ಲಿಟರೇಚರ್ ಅಲ್ಲಿ ಫೆನೆಸ್ಟ್ರಾ ಅಂದ್ರೆ ವಿಂಡೋ ಅಂತ, ಕಿಟಕಿ ಬಾಗಿಲು ಇದೇ ತರ ಇರ್ತಾನೆ, ನಿಮ್ದು ಕಿಟಕಿ ಬಾಗಿಲು ಫ್ರೇಮ್ ಇದೇ ತರ ಇರುತ್ತಾನೆ, ಹಾಗಾಗಿ ಫೆನೆಸ್ಟ್ರೇನ್ ಅಂತ ಕರೆದ್ರು. ಎಸ್, ಬಿಕಾಸ್ ಇನ್ ಲ್ಯಾಟಿನ್ ಲಿಟರೇಚರ್ ಫೆನೆಸ್ಟ್ರಾ ಅಂದ್ರೆ FENESTRA, ಫೆನೆಸ್ಟ್ರಾ ಅಂದ್ರೆ ವಿಂಡೋ ಪೇನ್, ದಟ್ ಈಸ್ ಕಿಟಕಿ ಬಾಗಿಲು ಫ್ರೇಮ್ ಇದೆಲ್ಲ ಅದೇ ತರ, ಅದಕ್ಕೆ ಫೆನೆಸ್ಟ್ರೇನ್ ಅಂತ ಕರೆದ್ರು. ಇದು ನೋಡಿ, ಇದು ಸ್ಕ್ವೇರ್ ಇದೆಯಲ್ಲ, ಇದು ಶೇಪ್ ಸ್ಕ್ವೇರ್ ಇದೆಯಲ್ಲ, ಅದಕ್ಕೋಸ್ಕರ ಇದನ್ನ ಸ್ಕ್ವೇರಿಕ್ ಆಸಿಡ್ ಅಂತ ಕರೆದ್ರು. ಇಲ್ಲಿ C ಡಬಲ್ ಬಾಂಡ್ COH ಮತ್ತೊಂದು ಡಬಲ್ ಬಾಂಡ್ ಇದೆ, ಅದು ಸ್ಕ್ವೇರಿಕ್ ಆಸಿಡ್ ಅಥವಾ ಕ್ವಾಡ್ರಾಟಿಕ್ ಆಸಿಡ್ ಅಂತ ಕರೆದ್ರು. ಇಲ್ಲಿ ನೋಡಿ ಒಲಿಂಪಿಸಿನ್ ಅಂತ ಕರೆದ್ರು. ಯಾಕಂತಂದ್ರೆ ನಿಮ್ಗೆ ಗೊತ್ತಲ್ಲ, ಒಲಿಂಪಿಕ್ ಗೇಮ್ಸ್ ಸಿಂಬಲ್ ಈ ತರ ಇರ್ತಾನೆ. ಎಸ್, ದಿಸ್ ಇಸ್ 5 ರಿಂಗ್ಸ್ ಇರುತ್ತೆ ಒಲಿಂಪಿಕ್ ಸಿಂಬಲ್ ಅಲ್ಲಿ. ಹೌದಾ? 5 ರಿಂಗ್ಸ್ ಇರುತ್ತೆ, ಹೌದಾನೆ? ಹಾಗಾಗಿ ಇಲ್ಲೂ ಕೂಡ 5 ರಿಂಗ್ಸ್ ಇರುತ್ತೆ, ಅದಕ್ಕೆ ಒಲಿಂಪಿಸಿನ್ ಅಂತ ಕರೆದ್ರು. ಕ್ವೈಟ್ ಇಂಟ್ರೆಸ್ಟಿಂಗ್ ಅಲ್ವಾ? ದಿಸ್ ಇಸ್ ಒಲಿಂಪಿಸಿನ್ ಅಂತ ಕರೆದ್ರು. ಅಂದ್ರೆ ಸಮ್ ನೇಮ್ಸ್ ವರ್ ಗಿವನ್ ಆನ್ ದ ಬೇಸಿಸ್ ಆಫ್ ಶೇಪ್ಸ್ ಆಫ್ ದಿ ಕಾಂಪೌಂಡ್ಸ್. ಇನ್ನೊಂದಿದೆ ನೋಡಿ, ಲಾಡರಿನ್ ಅಂತ ಒಂದು ಬರುತ್ತೆ ನೋಡಿ, ಏಣಿ ತರ ಇರೋದು. ಇದೆಲ್ಲ ಇದಕ್ಕೆ ಒಂದು ಆರ್ಗ್ಯಾನಿಕ್ ಕಾಂಪೌಂಡೇ ಇದು ನೋಡಿ, ಯಾವ ತರ ಇದೆ, ಲಾಡರ್ ಇದೆ ತಾನೆ, ಏಣಿ ತರ ಇದೆ ತಾನೆ, ದಟ್ ಈಸ್ ಇದು ಲಾಡರೇನ್ ಅಂತ ಕರೆದ್ರು. ಈ ತರ ಕಾಂಪೌಂಡ್ಸ್ ಅನ್ನ ಲಾಡರೇನ್ಸ್ ಅಂತ ಕರೆದ್ರು. ಹೌದಾ? ಸೊ ಇದೆಲ್ಲ ಏನಪ್ಪಾ ಅಂದ್ರೆ ಟ್ರಿವಿಯಲ್ ಸಿಸ್ಟಮ್. ಬಟ್ nowadays we don't follow the trivial system of nomenclature because that system of nomenclature is limited to very few compounds. At the same time, that system is not quite systematic. In trivial system, one particular compound was given a name, one particular compound was given different names in different countries. ಬೇರೆ ಬೇರೆ ಕಂಟ್ರೀಸ್ ಅಲ್ಲಿ ಏನ್ ಮಾಡಿದ್ರು, ಬೇರೆ ಬೇರೆ ತರ ಹೆಸರನ್ನ ಕೊಟ್ಬಿಟ್ರು. ಆಗ ಏನಾಗುತ್ತೆ ಗೊತ್ತಾ, ಕಮ್ಯುನಿಕೇಶನ್ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಏನ್ ಮಾಡಿದ್ರು, ಇದನ್ನ ಡ್ರಾಪ್ ಮಾಡಿದ್ರು. ಬಟ್ ವಿ ಶುಡ್ ಹ್ಯಾವ್ ಸಮ್ ನಾಲೆಜ್ ಆಫ್ ದಿಸ್. ಯಾಕಂದ್ರೆ ಇದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಇರಬೇಕು ನಮಗೆ. ಯಾಕಂದ್ರೆ ಕ್ವೈಟ್ ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನ್ಸ್ ದಟ್ ವಿ ಹ್ಯಾಡ್, ಇಸ್ ಇಟ್ ನಾಟ್? ಹೌದಾ? ತುಂಬಾ ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನ್ಸ್ ನಾವು ನೋಡಿದೀವಿ ಅಲ್ವಾ? ಸೊ ದಟ್ ಈಸ್ ವಾಟ್ ವಿ ಕಾಲ್ ಇಟ್ as ಟ್ರಿವಿಯಲ್ ಸಿಸ್ಟಮ್. ಟ್ರಿವಿಯಲ್ ಸಿಸ್ಟಮ್ ಆದ್ಮೇಲೆ ಏನಾಯ್ತು ಅಂದ್ರೆ, and we had one more, yes, it is system of nomenclature, that is common system of nomenclature ಅಂತ ಬರ್ತದೆ. That is more systematic than trivial system. ಟ್ರಿವಿಯಲ್ ಸಿಸ್ಟಮ್ ಕಂಪೇರ್ ಮಾಡಿದ್ರೆ ಕಾಮನ್ ಸಿಸ್ಟಮ್ ಇದೆಯಲ್ಲ ತುಂಬಾ ಸಿಸ್ಟಮ್ಯಾಟಿಕ್ ಅಂತ ನಾವು ಅನ್ಕೋಬಹುದು. ಯಾಕಂತಂದ್ರೆ ಅಲ್ಲಿ ಸ್ವಲ್ಪ ಸೈಂಟಿಫಿಕ್ ಮೆಥಡ್ ಅನ್ನು ಅಪ್ಲೈ ಮಾಡ್ತಾರೆ. ಹೌದಾ? ಅಲ್ಲಿ ಕೆಲವು ಟರ್ಮಿನಾಲಜೀಸ್ ಅನ್ನ ಬಳಸ್ತಾರೆ. ಹೌದಾ?
ಅವೆಲ್ಲ ನೋಡ್ಕೊಂಡ್ಬಿಟ್ರೆ ಕಾಮನ್ ಸಿಸ್ಟಮ್ ಇಸ್ ಮೋರ್ ಸಿಸ್ಟಮ್ಯಾಟಿಕ್ ದನ್ ಟ್ರಿವಿಯಲ್ ಸಿಸ್ಟಮ್ ಅಂತ ಅನ್ಸುತ್ತೆ. ಓಕೆನಾ? ನಾನು ಕಾಮನ್ ಸಿಸ್ಟಮ್ ಅನ್ನ ಹೇಳಕ್ಕಿಂತ ಮೊದಲು ಕೆಲವು ಟರ್ಮ್ಸ್ ಅನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಆ ಟರ್ಮ್ಸ್ ನಿಮಗೆ ಗೊತ್ತಿದ್ರೆ ಏನಾಗುತ್ತೆ, ನಾಮೆನ್ಕ್ಲೇಚರ್ ಆಫ್ ಕಾಂಪೌಂಡ್ಸ್ ಬೈ ಕಾಮನ್ ಸಿಸ್ಟಮ್ ಈಸಿ ಆಗುತ್ತೆ ನಮಗೆ. ಹಾಗಾಗಿ ನಾನು ಕೆಲವು ಟರ್ಮ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ದಟ್ ಈಸ್ ಇನ್ ಕಾಮನ್ ಸಿಸ್ಟಮ್. ಎಸ್, that is common system, right? And in this particular system, I want to give some information about, that is types of carbon atoms. Types of carbon atoms in carbon chain. ಒಂದು ಕಾರ್ಬನ್ ಚೈನ್ ಅಲ್ಲಿ ನಮಗೆ ಡಿಫರೆಂಟ್ ಟೈಪ್ಸ್ ಆಫ್ ಕಾರ್ಬನ್ ಆಟಮ್ಸ್ ಇರ್ತದೆ. ಆ ಒಂದು ಟೈಪ್ಸ್ ಆಫ್ ಕಾರ್ಬನ್ ಆಟಮ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಐ ಆಮ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ದ ಟೈಪ್ಸ್ ಆಫ್ ಕಾರ್ಬನ್ ಆಟಮ್ಸ್ ಇನ್ ಗಿವನ್ ಕಾರ್ಬನ್ ಚೈನ್. ಲುಕ್ ಎಟ್ ದಿಸ್. We'll have one carbon chain. Okay, now we'll see that. Yes, ಇದು ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಅಂತ ಇಟ್ಕೊಳ್ಳಿ. ಇದರಲ್ಲಿ ಬರೀ ಕಾರ್ಬನ್ ಆಟಮ್ಸ್ ಮತ್ತೆ ಹೈಡ್ರೋಜನ್ ಆಟಮ್ಸ್ ಮಾತ್ರ ಇದೆ. ಸೊ ಅದನ್ನ ನಾವೆಂತ ಕರಿತೀವಿ, ಹೈಡ್ರೋಕಾರ್ಬನ್ ಅಂತ ಕರಿತೀವಿ. ಹೌದಾ? ಬಿಕಾಸ್ ಇಟ್ ಕಂಟೈನ್ಸ್ ಓನ್ಲಿ ಕಾರ್ಬನ್ ಅಂಡ್ ಹೈಡ್ರೋಜನ್ ಆಟಮ್ಸ್. ಇದು ಹೈಡ್ರೋಕಾರ್ಬನ್. ಇದು ಇದರಲ್ಲಿ ನಮಗೆ ಡಿಫರೆಂಟ್ ಟೈಪ್ಸ್ ಆಫ್ ಕಾರ್ಬನ್ ಆಟಮ್ಸ್ ಇದೆ ಅಂತ ಹೇಳ್ತೀವಿ. ಈಗ ನೋಡಿ, as far as types of carbon atoms are concerned, we have primary carbon atom anta ide. That is primary carbon atom. That is primary carbon atom anta ide. Yes, ಇನ್ನೊಂದು secondary carbon atom anta ide. Secondary carbon atom anta ide. Yes, ಇನ್ನೊಂದು tertiary carbon atom anta ide. ಇನ್ನೊಂದು tertiary carbon atom, ಇನ್ನೊಂದು quaternary carbon atom anta ide. ಒಂದು ಪ್ರೈಮರಿ ಕಾರ್ಬನ್ ಆಟಮ್, ಇದು ಪ್ರೈಮರಿ ಕಾರ್ಬನ್ ಆಟಮ್, ಇನ್ನೊಂದು ಸೆಕೆಂಡರಿ ಕಾರ್ಬನ್ ಆಟಮ್, ಮತ್ತೊಂದು ಟರ್ಷರಿ ಕಾರ್ಬನ್ ಆಟಮ್, ಮತ್ತೊಂದು ಕ್ವಾಟರ್ನರಿ ಕಾರ್ಬನ್ ಆಟಮ್. ಬರಿಬೇಕಾದ್ರೆ ರೆಪ್ರೆಸೆಂಟೇಷನ್ 1 ಡಿಗ್ರಿ, 2 ಡಿಗ್ರಿ, 3 ಡಿಗ್ರಿ, 4 ಡಿಗ್ರಿ ಕಾರ್ಬನ್ ಆಟಮ್ಸ್ ಅಂತ ಕರಿಬಹುದು ಇರ್ಬೇಕಾದ್ರೆ. ಎಸ್, ಇಲ್ಲಿ ಪ್ರೈಮರಿ ಕಾರ್ಬನ್ ಆಟಮ್ ಅಂದ್ರೆ ಏನಪ್ಪಾ ಅಂದ್ರೆ, ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇವೆಲ್ಲ ವೆರಿ ವೆರಿ ಫಂಡಮೆಂಟಲ್ ಆಸ್ಪೆಕ್ಟ್ಸ್ ದಟ್ ಯು ನೀಡ್ ಟು ನೋ. ಪ್ರೈಮರಿ ಕಾರ್ಬನ್ ಆಟಮ್ ಅಂದ್ರೆ the carbon atom in a carbon chain directly attached to one carbon or no carbon. That is called as primary carbon. ಯಾವುದೇ ಕಾರ್ಬನ್ ಆಟಮ್ ಕಾರ್ಬನ್ ಚೈನ್ ಅಲ್ಲಿ ಡೈರೆಕ್ಟ್ ಆಗಿ ಒಂದು ಕಾರ್ಬನ್ ಗೆ ಕನೆಕ್ಟ್ ಆಗಿದ್ರೆ ಅಥವಾ ಯಾವುದೇ ಕಾರ್ಬನ್ ಗೆ ಕನೆಕ್ಟ್ ಆಗದೇ ಇದ್ರೆ ಅದನ್ನ ಪ್ರೈಮರಿ ಕಾರ್ಬನ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಈ ಕಾರ್ಬನ್ ನೋಡಿ, ಐ ಕಾಲ್ ಇಟ್ ಆಸ್ ಪ್ರೈಮರಿ ಬಿಕಾಸ್ ದಿಸ್ ಕಾರ್ಬನ್ is directly attached to only one carbon. Direct ಆಗಿ ಇದಕ್ಕೆ ಮಾತ್ರ ಕನೆಕ್ಟ್ ಆಗಿದೆ, ಅದಕ್ಕೋಸ್ಕರ ಇದು ಪ್ರೈಮರಿ ಕಾರ್ಬನ್. ಎಸ್, this carbon is directly attached to one carbon, therefore directly attached to one, that is primary carbon. ಈ ಕಾರ್ಬನ್ ನೋಡಿ, this carbon is directly attached to 2 carbon atoms. ಇಲ್ಲೊಂದು ಈ ಕಡೆ ಬಲಗಡೆ ಒಂದು ಎಡಗಡೆ ಒಂದು. ಹೌದಾ? this is called secondary carbon. ಈ ಕಾರ್ಬನ್ directly attached to one carbon, that's why it is primary carbon. ಈ ಕಾರ್ಬನ್ ನೋಡಿ, directly attached to one carbon, that is primary carbon. Yes, ಈಗ ನೋಡಿ, ಈ ಕಾರ್ಬನ್ ನೋಡಿ, this is directly attached to 3 carbons. ಹೌದಾ? ನೋಡಿ, ಈ ಕಾರ್ಬನ್ that is attached to 3 carbon, therefore it is tertiary carbon. ಸೆಂಟ್ರಲ್ ಇರೋದು ನೋಡಿ, this is attached to 1, 2, 3 and 4. ಹೌದಾ? that is this is called as quaternary carbon. Yes, this is called as quaternary carbon. Yes, okay na, this is a carbon directly attached to one carbon. ಮತ್ತೆ ಸರ್ ಡೈರೆಕ್ಟ್ ಆಗಿ ಹೇಳಿ ಸರ್ ಹೈಡ್ರೋಜನ್ ಇದೆ ಅಂತ ಕೇಳಬೇಡಿ ನನಗೆ. ಯಾಕಂತಂದ್ರೆ ಆಕ್ಚುಯಲ್ ಸ್ಟ್ರಕ್ಚರ್ ಗೊತ್ತಲ್ಲ ನಿಮಗೆ, ಕಂಪ್ಲೀಟ್ ಸ್ಟ್ರಕ್ಚರ್ ಬರೀ ಗೊತ್ತಾಗ್ಬಿಡುತ್ತಾನೆ ನಿಮಗೆ. ಈ ತರ ಕಂಪ್ಲೀಟ್ ಸ್ಟ್ರಕ್ಚರ್ ಬರೀ ಬೇಕಾರೆ. ಸೊ 5 ಕಾರ್ಬನ್ ಆಟಮ್ಸ್ ಇದೆ, ಇಲ್ಲೊಂದು ಕಾರ್ಬನ್ ಇದೆ, ಇಲ್ಲೊಂದು ಕಾರ್ಬನ್ ಇದೆ, ಇಲ್ಲೊಂದು ಕಾರ್ಬನ್ ಇದೆ. ಹೌದಾ? ಈ ತರ ಇದೆ ಕಾಂಪೌಂಡ್. ಹೌದಾ? ಇಲ್ಲೇ ಗೊತ್ತಾಗತ್ತೆ ನೋಡಿ, ದಿಸ್ ಇಸ್ ಡೈರೆಕ್ಟ್ಲಿ ಅಟ್ಯಾಚ್ಡ್ ಟು 1, ದಟ್ ಇಸ್ ಪ್ರೈಮರಿ. 1 ದಟ್ ಇಸ್ ಪ್ರೈಮರಿ. ಇದು ನೋಡಿ 1 ದಟ್ ಇಸ್ ಪ್ರೈಮರಿ. ಇದೆಷ್ಟು? 4. 1 2 3 4, ದಿಸ್ ಇಸ್ ಕ್ವಾಟರ್ನರಿ. ಇದು 1 2 3, ದಿಸ್ ಇಸ್ ಟರ್ಷರಿ. ಇದು ಪ್ರೈಮರಿ. ಹೌದಾ? ಇದು ಪ್ರೈಮರಿ, ಇದು ಸೆಕೆಂಡರಿ ಬಿಕಾಸ್ ಅಟ್ಯಾಚ್ಡ್ ಟು 2 ಕಾರ್ಬನ್ಸ್. ಹೌದಾ? So this is what is that? This is what we call it as primary. This is what we call it as types of carbon atoms. And you know, the carbon atom directly attached to one carbon or no carbon, that is called primary carbon. Secondary carbon andre, look at the secondary carbon here. This is a carbon atom directly attached to 2 other carbon atoms. Illondide illi ee carbon idella directly attached to 2 other carbon atoms, therefore it is called secondary carbon. Tertiary carbon directly attached to 3 other carbon atoms, that is tertiary carbon atom.
ಇಲ್ಲಿ ನೋಡಿ ಸೆಂಟ್ರಲ್ಲಿ ಡೈರೆಕ್ಟ್ಲಿ ಅಟ್ಯಾಚ್ ಟು 4 ಕಾರ್ಬನ್ ಆಟಮ್ಸ್, ಹಾಗಾಗಿ ಇದು ಕ್ವಾಟರ್ನರಿ ಕಾರ್ಬನ್ ಆಟಮ್ಸ್. Depending upon the number of carbon atoms in a carbon chain, the organic compound may contain only primary or secondary or tertiary or all compounds, all carbon atoms. ಎಲ್ಲ ಕಾಂಪೌಂಡ್ಸ್ ಅಲ್ಲಿ ಎಲ್ಲ ಕಾರ್ಬನ್ ಆಟಮ್ಸ್ ಇರಬೇಕಂತೇನಿಲ್ಲ. ಟೈಪ್ಸ್ ಆಫ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಮೇಲೆ ಏನಾಗುತ್ತೆ, ಕೆಲವು ಕಡೆ ಪ್ರೈಮರಿ ಇರ್ತದೆ, ಕೆಲವು ಕಡೆ ಸೆಕೆಂಡರಿ ಇರ್ತದೆ, ಕೆಲವು ಕಡೆ ಟರ್ಷರಿ ಇರ್ತದೆ. ಇದು ವಾಟ್ ವಿ ಕಾಲ್ ಇಟ್ as ಟೈಪ್ಸ್ ಆಫ್ ಕಾರ್ಬನ್ ಆಟಮ್ಸ್. ಅರ್ಥ ಆಯ್ತು ಅನ್ಕೋತೀನಿ, ಓಕೆನಾ? ದಟ್ ಈಸ್ ವಾಟ್ ವಿ ಕಾಲ್ ಇಟ್ as ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಅಂಡ್ ಕ್ವಾಟರ್ನರಿ ಕಾರ್ಬನ್ ಆಟಮ್ಸ್, ರೈಟ್? ಈಗ ಬನ್ನಿ, ಇದಾದ ಮೇಲೆ ಐ ವಾಂಟ್ ಟು ಇಂಟ್ರೊಡ್ಯೂಸ್ ಒನ್ ಮೋರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್, ದಟ್ ಈಸ್ ಅಲ್ಕೈಲ್ ಗ್ರೂಪ್ಸ್ ಬಗ್ಗೆ ಸ್ವಲ್ಪ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಹಿಯರ್ ವಿ ಹ್ಯಾವ್ ಒನ್ ಟರ್ಮ್ ದಟ್ ಈಸ್ ಅಲ್ಕೈಲ್ ಗ್ರೂಪ್ಸ್ ಅಂತ ಹೇಳಿ, ಓಕೆನಾ? ಅದಾದ್ಮೇಲೆ ನಾನೇನ್ ಬರ್ತೀನಿ, ಕಾಮನ್ ಸಿಸ್ಟಮ್ ಬರ್ತೀನಿ, ಓಕೆನಾ? ದಟ್ ಈಸ್ ಅಲ್ಕೈಲ್ ಗ್ರೂಪ್ಸ್. Alkyl groups are the group of atoms obtained from alkanes. ಈ alkyl groups ಏನಿದೆಯಲ್ಲ, they are obtained from alkanes. Alkanes ಅಂದ ತಕ್ಷಣ ನಿಮಗೆ ನೆನಪಾಗುತ್ತೆ CnH2n+2, ಹೌದಾ? This is alkane. This is what we call it as the hydrocarbon alkane that contains only carbon to carbon single bonds. If one hydrogen atom is removed from this, ಇದರಿಂದ ಒಂದು ಹೈಡ್ರೋಜನ್ ತೆಗೆದ್ರೆ ನಿಮ್ಗೆ ಏನು ಹೇಳ್ತದೆ, CnH2n+1, ಒಂದು ಹೈಡ್ರೋಜನ್ ಹೋಯ್ತಲ್ವಾ, ಹಾಗಾಗಿ CnH2n+1. ಒಂದು ಹೈಡ್ರೋಜನ್ ಹೋದ್ಮೇಲೆ ಒಂದು ವೇಲೆನ್ಸಿ ಬ್ಯಾಲೆನ್ಸ್ ಆಗಿದೆ ಉಳಿತಲ್ವಾ, ಅದನ್ನು ಹೀಗೆ ಬರೀತೀವಿ. ದಿಸ್ ಇಸ್ ಕಾಲ್ಡ್ ಅನ್ಸ್ಯಾಟಿಸ್ಫೈಡ್ ವೇಲೆನ್ಸಿ. ದಟ್ ಈಸ್ ವಾಟ್ ವಿ ಕಾಲ್ ಇಟ್ as ಇದು ಅಲ್ಕೈಲ್ ಗ್ರೂಪ್. ಇದು ದಿಸ್ ಇಸ್ ವಾಟ್ ಇಸ್ ದಟ್ ಅಲ್ಕೈಲ್ ಗ್ರೂಪ್. ಅಂದ್ರೆ ಅಲ್ಕೈಲ್ ಗ್ರೂಪ್ಸ್ ಆರ್ ದ ಗ್ರೂಪ್ ಆಫ್ ಆಟಮ್ಸ್ ದೇ ಕಂಟೈನ್ ಕಾರ್ಬನ್ ಅಂಡ್ ಹೈಡ್ರೋಜನ್. That can be obtained by removing one hydrogen from alkane. Alkane ಇಂದ ಒಂದು ಹೈಡ್ರೋಜನ್ ತೆಗೆದ್ಮೇಲೆ ಏನು ಉಳಿತದಲ್ಲ, ಅದೇ ಅಲ್ಕೈಲ್ ಗ್ರೂಪ್. ಯಾವುದೇ ಅಲ್ಕೈಲ್ ಗ್ರೂಪ್ ಬರಿಬೇಕಾದ್ರೆ ಅನ್ಸ್ಯಾಟಿಸ್ಫೈಡ್ ವ್ಯಾಲೆನ್ಸಿ ಬರೀಲೇಬೇಕು, ಓಕೆನಾ? ಫಾರ್ ಎಕ್ಸಾಂಪಲ್, ಒನ್ ಆಫ್ ದಿ ಆಲ್ಕೇನ್ಸ್ ತಗೋತೀನಿ, ದಟ್ ಇಸ್ CH4, ಹೌದಾ? ಇದು ಮೀಥೇನ್. n=1 ಹಾಕಿದ್ರೆ CH4 ಆಗುತ್ತೆ. ಇದರಿಂದ ಒಂದು ಹೈಡ್ರೋಜನ್ ತೆಗೆದು ಬಿಟ್ರೆ ಏನಾಗುತ್ತೆ, ಒಂದು ಹೈಡ್ರೋಜನ್ ತೆಗೆದ್ರೆ ಒಂದು ಅನ್ಸ್ಯಾಟಿಸ್ಫೈಡ್ ವ್ಯಾಲೆನ್ಸಿ ಬಂತು, ಇದನ್ನ ತೆಗಿರಿ, 4 ಇಂದ ಒಂದು ತೆಗೆದ್ರೆ CH3. ದಿಸ್ ಇಸ್ ಕಾಲ್ಡ್ ಮಿಥೈಲ್ ಗ್ರೂಪ್ ಅಂತ ಕರಿತೀವಿ. ದಿಸ್ ಇಸ್ ಕಾಲ್ಡ್ ಮಿಥೈಲ್ ಗ್ರೂಪ್ ಅಂತ ಕರಿತೀವಿ, ಓಕೆನಾ? ದಿಸ್ ಇಸ್ ಒನ್ ಆಫ್ ದಿ ಅಲ್ಕೈಲ್ ಗ್ರೂಪ್ಸ್. n=2 ಹಾಕಿ, ದಟ್ ಇಸ್ C2H6. ಇದರಿಂದ ಒಂದು ಹೈಡ್ರೋಜನ್ ತೆಗಿರಿ, ಆಗ ಒಂದು ಹೈಡ್ರೋಜನ್ ತೆಗೆದ್ಮೇಲೆ ಒಂದು ಅನ್ಸ್ಯಾಟಿಸ್ಫೈಡ್ ವ್ಯಾಲೆನ್ಸಿ ಬರ್ತದೆ, C2H5, ಹೌದಾ? C2H5 ಅಂಡ್ ಆಫ್ ಕೋರ್ಸ್ ದಿಸ್ ಇಸ್ ರೀರಿಟನ್ ಆಸ್ 2 ಕಾರ್ಬನ್ ತಾನೇ ಇರೋದು, C2 2 ಕಾರ್ಬನ್ ಇದೆ. ಇಲ್ಲಿ ಎಷ್ಟು ಹೈಡ್ರೋಜನ್ ಹಾಕ್ತೀರಾ, 3 ಹಾಕ್ಲೇಬೇಕು ಟು ಸ್ಯಾಟಿಸ್ಫೈಡ್ ವೇಲೆನ್ಸಿ ಆಫ್ ಕಾರ್ಬನ್. ಇಲ್ಲಿ 2 ವೇಲೆನ್ಸಿ ಸ್ಯಾಟಿಸ್ಫೈ ಆಗಿದೆ, therefore it is CH2. this is what we call it as ethyl group. CH2 single bond CH3, that is ಒಂದು ಅನ್ಸ್ಯಾಟಿಸ್ಫೈಡ್ ವೇಲೆನ್ಸಿ, that is ethyl. C3H8 ಇದೆ ಅಲ್ವಾ, ಇದರಿಂದ ಒಂದು ಹೈಡ್ರೋಜನ್ ತೆಗಿರಿ, ಎಸ್, ಅವಾಗ ಏನಾಗುತ್ತೆ, C3H7 ಆಗುತ್ತೆ. ಹೈಡ್ರೋಜನ್ ತೆಗೆದ್ಮೇಲೆ ಒಂದು ಅನ್ಸ್ಯಾಟಿಸ್ಫೈಡ್ ವೇಲೆನ್ಸಿ ಉಳಿತದೆ. 3 ಕಾರ್ಬನ್ ಆಟಮ್ಸ್ ಬರೀರಿ, ಎಸ್, 3 ಕಾರ್ಬನ್ ಆಟಮ್ಸ್ ಈ ತರ ಇದೆ, ಒಂದು ಅನ್ಸ್ಯಾಟಿಸ್ಫೈಡ್ ವೇಲೆನ್ಸಿ ಇದೆ. ಇಲ್ಲಿ ಹೈಡ್ರೋಜನ್ ಎಷ್ಟು ಹಾಕ್ತೀರಾ, 3 ಹಾಕ್ಲೇಬೇಕು. ಇಲ್ಲಿ ಹಾಕ್ತೀರಾ 2 ಹಾಕ್ಲೇಬೇಕು. ಇಲ್ಲಿ ಎಷ್ಟು ಹಾಕ್ತೀರಾ, 2 ಹಾಕ್ಲೇಬೇಕು. ದಟ್ ಈಸ್ CH2 ಸಿಂಗಲ್ ಬಾಂಡ್ CH2 ಸಿಂಗಲ್ ಬಾಂಡ್ CH2. ದಿಸ್ ಇಸ್ ಕಾಲ್ಡ್ ಪ್ರೊಪೈಲ್ ಗ್ರೂಪ್ ಅಂತ ಹೇಳಿ. ದಿಸ್ ಇಸ್ ಕಾಲ್ಡ್ ಪ್ರೊಪೈಲ್ ಗ್ರೂಪ್. CH2, yes it is single bond CH2 single bond CH2. that is what is that propyl group. yes, ಪ್ರೊಪೈಲ್ ಗ್ರೂಪ್ ಅಂತ ಕರಿತೀವಿ. ಪ್ರೊಪೈಲ್ ಗ್ರೂಪ್ ಅಲ್ಲಿ ಇನ್ನೊಂದು ಬರ್ತದೆ, ದಟ್ ಈಸ್ ಐಸೋಪ್ರೊಪೈಲ್ ಗ್ರೂಪ್ ಅಂತ ಬರ್ತದೆ. ಏನಪ್ಪಾ ಅಂದ್ರೆ ಅದಕ್ಕೂ ಕೂಡ ಫಾರ್ಮುಲಾ C3H7 ಇರ್ತದೆ, ಬಟ್ ಅರೇಂಜ್ಮೆಂಟ್ ಮಾತ್ರ ಬೇರೆ ಬೇರೆ ಇರ್ತದೆ. ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ as ಐಸೋಪ್ರೊಪೈಲ್ ಗ್ರೂಪ್. ನೋಡಿ ಇಲ್ಲಿ C3H7, ಇಲ್ಲಿ ನೋಡಿ C3H7, ಇಲ್ಲೂ ಕೂಡ ಇಲ್ಲೇನಿದೆ, ಅನ್ಸ್ಯಾಟಿಸ್ಫೈಡ್ ವೇಲೆನ್ಸಿ ಇದೆಯಲ್ಲ, ಇದು ದಟ್ ಈಸ್ ಇಲ್ಲಿದೆ. ದಟ್ ಈಸ್ ಈಗ C3H8 ಅನ್ನು ಹೀಗೆ ಬರಿಬಹುದು, ದಟ್ ಈಸ್ CH3 CH2 ಅಂಡ್ CH3 ಬರಿಬಹುದು. ಇದು ಪ್ರೋಪೇನ್ ತಾನೆ, C3H8. ಇದು ಬರ್ಬೇಕಾದ್ರೆ ಏನ್ ಮಾಡಿದೆ ನಾನು, ಐ ರಿಮೂವ್ಡ್, ಎಸ್ ಇಟ್ ಈಸ್ ಹೈಡ್ರೋಜನ್ ಫ್ರಮ್ CH3. ಇಲ್ಲಿಂದ ಹೈಡ್ರೋಜನ್ ತೆಗೆದಾಗ ಇದು ಬಂತು, ಓಕೆನಾ? ದಿಸ್ ಇಸ್ ಪ್ರೊಪೈಲ್. ದಿಸ್ ಇಸ್ ಪ್ರೊಪೈಲ್. ದಿಸ್ ಇಸ್ ಪ್ರೊಪೈಲ್ ಗ್ರೂಪ್. ದಿಸ್ ಇಸ್ ವಾಟ್ ಇಥೈಲ್ ಗ್ರೂಪ್, ಹೌದಾ? ಇಲ್ಲಿಂದ CH3 ಇಂದ ಒಂದು ಹೈಡ್ರೋಜನ್ ತೆಗೆದಾಗ ಏನ್ ಬಂತು, CH2 CH2 CH3 ಬಂತು. ಇಲ್ಲಿಂದ ಒಂದು ಹೈಡ್ರೋಜನ್ ತೆಗಿತೀನಿ, ಈಗ ಸೆಕೆಂಡ್ ಕಾರ್ಬನ್ ಒಂದು ಹೈಡ್ರೋಜನ್ ತೆಗೆದ್ರೆ CH3 CH CH3. ದಿಸ್ ಇಸ್ ಕಾಲ್ಡ್ ಐಸೋಪ್ರೊಪೈಲ್ ಗ್ರೂಪ್ ಅಂತ ಕರಿತೀವಿ. ದಿಸ್ ಇಸ್ ಕಾಲ್ಡ್ ಐಸೋಪ್ರೊಪೈಲ್ ಗ್ರೂಪ್ ಅಂತ ಕರಿತೀವಿ. ಈಗ ನೋಡಿ ಇನ್ನೊಂದು ಬೇಕಾದ್ರೆ ತೋರಿಸ್ತೀನಿ, ದಟ್ ಈಸ್
ಓಕೆನಾ, ಅದಾಯ್ತಲ್ವಾ. C3H8 ಇಂದ ಎಸ್ ಇಟ್ ಇಸ್ ಒಂದು ಹೈಡ್ರೋಜನ್ ತೆಗೆದಾಗ C3H7 ಬಂತು, ಹೌದಾ. C3H8 ಅಂದ್ರೆ CS3 CS2 CS3 CS3 ಇಂದ ಹೈಡ್ರೋಜನ್ ತೆಗೆದ್ರೆ ಏನ್ ಬಂತು, CS2 CS3 CS3 ಬಂತು, ಹಾಗಾಗಿ ಪ್ರೊಪೈಲ್. ಈಗ ನೋಡಿ ಇಲ್ಲಿ ಸೆಕೆಂಡ್ ಕಾರ್ಬನ್ ಇಂದ ಒಂದು ಹೈಡ್ರೋಜನ್ ತೆಗೆದಾಗ CS3 CH CS3 ಬಂತು, ದಟ್ ಇಸ್ ಐಸೋಪ್ರೊಪೈಲ್. ಎಸ್, ನೀವು ಕೇಳ್ಬೋದು ಸರ್ ಫಸ್ಟ್ ಮತ್ತೆ ಸೆಕೆಂಡ್ ಇಂದ ತೆಗೆದ್ರೆ ಇಲ್ಲಿಂದ ತೆಗೆದ್ರೆ ವಾಪಸ್ ಇದೇ ಬರುತ್ತೆ, ಹೌದಾ. ಮತ್ತೇನ್ ಬರುತ್ತೆ, CS2 CS3 ನೇ ಬರುತ್ತೆ, ಇದೇ ಬರುತ್ತೆ. ಹಾಗಾಗಿ ಮತ್ತೆ ರಿಮೂವ್ ಮಾಡೋ ಅವಶ್ಯಕತೆ ಇಲ್ಲ. ಹಾಗಾಗಿ ದಟ್ ಈಸ್ ದಿಸ್ ಇಸ್ ಪ್ರೊಪೈಲ್ ಗ್ರೂಪ್ ಅಂಡ್ ದಿಸ್ ಇಸ್ ಐಸೋಪ್ರೊಪೈಲ್ ಗ್ರೂಪ್. ಎಸ್, ಅಕಸ್ಮಾತ್ ನೋಡಿ N=4 ಆದ್ರೆ ಎಸ್ ಏನಾಗುತ್ತೆ ನೋಡಿ, N=4 ಹಾಕಿ ದಟ್ ಈಸ್ ಏನಾಗುತ್ತೆ C4H10, ಹೌದಾ. C4H10 ಅಂದ್ರೆ ದಟ್ ಈಸ್ 4 ಕಾರ್ಬನ್ ಆಟಮ್ಸ್, ಹೌದಾ. ಇಲ್ಲಿ 3 ಹೈಡ್ರೋಜನ್ಸ್, ಇಲ್ಲಿ 2 ಹೈಡ್ರೋಜನ್ಸ್, ಇಲ್ಲಿ 2 ಹೈಡ್ರೋಜನ್ಸ್, ಇಲ್ಲಿ ಇಟ್ ಇಸ್ 3 ಹೈಡ್ರೋಜನ್, C4H10, ಹೌದಾ. ಇಲ್ಲಿಂದ ಒಂದು ಹೈಡ್ರೋಜನ್ ತೆಗೆದ್ರೆ ಏನಾಯ್ತು, CH2 CH3. ದಿಸ್ ಇಸ್ ಕಾಲ್ಡ್ ಬ್ಯೂಟೈಲ್. ದಿಸ್ ಇಸ್ ಕಾಲ್ಡ್ ಬ್ಯೂಟೈಲ್ ಗ್ರೂಪ್ ಅಂತ ಕರಿತೇವೆ, BUTYL ಬ್ಯೂಟೈಲ್ ಗ್ರೂಪ್ ಅಂತ ಕರಿತೀವಿ. ಇಲ್ಲಿಂದ ತೆಗೆದ್ರೆ ನೋಡಿ CH3 and of course CH2 CH3, ಹೌದಾ. ಇಲ್ಲಿಂದ ಹೈಡ್ರೋಜನ್ ತೆಗೆದ್ರೆ ದಿಸ್ ಇಸ್ ಸೆಕೆಂಡರಿ ಬ್ಯೂಟೈಲ್ ಅಂತ ಕರಿತೀವಿ, ಸೆಕೆಂಡರಿ ಬ್ಯೂಟೈಲ್ ಅಂತ ಕರಿತೀವಿ, ಓಕೆನಾ. ಇಲ್ಲಿಂದ ಹೈಡ್ರೋಜನ್ ತೆಗೆದ್ರೆ ಬ್ಯೂಟೈಲ್ ಬಂತು, ಇಲ್ಲಿಂದ ಹೈಡ್ರೋಜನ್ ತೆಗೆದ್ರೆ ಸೆಕೆಂಡರಿ ಬ್ಯೂಟೈಲ್ ಬಂತು, ಹೌದಾ. ಯಾಕೆ ಸೆಕೆಂಡರಿ ಅಂತ ಕರೆದೆ, ದಿಸ್ ಇಸ್ ಅ ಕಾರ್ಬನ್ ಆಟಮ್ ಡೈರೆಕ್ಟ್ಲಿ ಅಟ್ಯಾಚ್ ಟು 2 ಕಾರ್ಬನ್ ಆಟಮ್ಸ್. ಈ ಕಾರ್ಬನ್ 2 ಕಾರ್ಬನ್ ಕನೆಕ್ಟ್ ಆಗಿದ್ರೆ ಅದಕ್ಕೋಸ್ಕರ ಸೆಕೆಂಡರಿ ಕಾರ್ಬನ್, ಇದು ಸೆಕೆಂಡರಿ ಬ್ಯೂಟೈಲ್ ಗ್ರೂಪ್ ಅಂತ ಆಯ್ತು, ಓಕೆನಾ. ಹಾಗಾದ್ರೆ ಈ ಸ್ಟ್ರಕ್ಚರ್ ಇಂದ ಇವೆರಡು ಆಲ್ಕೈಲ್ ಗ್ರೂಪ್ಸ್ ಬಂತು, ಹೌದಾ. ಈ ಸ್ಟ್ರಕ್ಚರ್ ಈ ತರ ಬರೀತೀನಿ ನಾನು. ಎಸ್, ನೋಡಿ ಇದನ್ನ ಹೀಗೂ ಬರೀಬಹುದು, ಇದನ್ನ ಐಸೋಮರ್ ಅಂತ ಕರೀತಾರೆ. ನೋಡಿ ಇಲ್ಲಿ 4 ಕಾರ್ಬನ್ ಆಟಮ್ ಇದೆ, ಇಲ್ಲೂ 4 ಕಾರ್ಬನ್ ಆಟಮ್ ಇದೆ, 10 ಹೈಡ್ರೋಜನ್ ಆಟಮ್ಸ್ ಇಲ್ಲೂ ಇದೆ. ಮಾಲಿಕ್ಯುಲರ್ ಫಾರ್ಮ್ ಎರಡಕ್ಕೂ ಸೇಮ್ ಇದೆ, ಆದ್ರೆ ಅರೇಂಜ್ಮೆಂಟ್ ಆಫ್ ಕಾರ್ಬನ್ ಆಟಮ್ಸ್ ಮಾತ್ರ ಬೇರೆ ಬೇರೆ ಆಗಿದೆ. ಇಲ್ಲಿ ಬ್ರಾಂಚಿಂಗ್ ಇಲ್ಲ, ಇಲ್ಲಿ ಬ್ರಾಂಚಿಂಗ್ ಇದೆ, ಓಕೆನಾ. ದೀಸ್ ಟು ಆರ್ ಕಾಲ್ಡ್ as isomers because they have same molecular formula. ಅರೇಂಜ್ಮೆಂಟ್ ಇಸ್ ಡಿಫರೆಂಟ್, ಓಕೆನಾ. ಇವನ್ ಏನಂತ ಕರೀತಾರೆ, ಐಸೋಮರ್ಸ್ ಅಂತ ಕರೀತಾರೆ. ಈಗ ನಾನೇನ್ ಮಾಡ್ತೀನಿ ಅಂದ್ರೆ ಎಸ್ ಇಟ್ ಈಸ್, ಈಗ ನೋಡಿ ಈ ಸ್ಟ್ರಕ್ಚರ್ ಇಂದ ಇವೆರಡು ಬಂತು. ಈ ನೋಡಿ ಇಲ್ಲಿಂದ ಒಂದು ಹೈಡ್ರೋಜನ್ ತೆಗೆದ್ರೆ ಏನ್ ಬರುತ್ತೆ ನೋಡಿ, ದಟ್ ಇಸ್ CH3 CH CS3 CS2, ಹೌದಾ. ಇಲ್ಲಿಂದ ಹೈಡ್ರೋಜನ್ ತೆಗೆದಿದ್ದೀನಿ ಈಗ, ಓಕೆನಾ. ಇದು ಬಂತು, ಇದ್ರ ಹೆಸರು ಏನಂದ್ರೆ ದಿಸ್ ಇಸ್ ಐಸೋಬ್ಯೂಟೈಲ್ ಅಂತ ಕರೀತಾರೆ, ಐಸೋಬ್ಯೂಟೈಲ್. ನೋಡಿ ನಾನು ಯಾವಾಗ ಐಸೋ ಅಂತ ಯೂಸ್ ಮಾಡ್ತೀನೋ ಆವಾಗ ಆ ಗ್ರೂಪ್ ಅಲ್ಲಿ ಈ ಗ್ರೂಪ್ ಇದ್ದೇ ಇರುತ್ತೆ, CS3 CH CS3 ಇದ್ದೇ ಇರುತ್ತೆ. ಇಲ್ಲಿ ನೋಡಿ CH3 CH CS3, ಹೌದಾ. ದಿಸ್ ಇಸ್ ವೈ ಐ ಕಾಲ್ಡ್ ಇಟ್ ಆಸ್ ಐಸೋ ಅಂತೇಳಿ, ಹೌದಾ. ಇಲ್ಲಿಂದ ಹೈಡ್ರೋಜನ್ ತೆಗೆದಾಗ ಇದು ಬರುತ್ತೆ, ಇಲ್ಲಿಂದ ತೆಗೆದ್ರು ಕೂಡ ಇದೇ ಬರುತ್ತೆ, ಇಲ್ಲಿಂದ ತೆಗೆದ್ರು ಕೂಡ ಇದೇ ಬರುತ್ತೆ. ಹಾಗಾಗಿ ಇಲ್ಲಿಗೆ ಬರ್ತೀನಿ, ಇಲ್ಲಿಂದ ತೆಗೆದ್ರೆ ಏನ್ ಬರುತ್ತೆ, CH3 and of course CH3 and it is CH3 ಈ ತರ ಬರುತ್ತೆ. ಇಲ್ಲಿಂದ ಹೈಡ್ರೋಜನ್ ತೆಗೆದಿದ್ದೀನಿ. ಈಗ ಟರ್ಷರಿ ಬ್ಯೂಟೈಲ್ ಅಂತ ಕರಿತೀವಿ, ಟರ್ಷರಿ ಬ್ಯೂಟೈಲ್. ದಿಸ್ ಇಸ್ ಕಾಲ್ಡ್ ಟರ್ಷರಿ ಬ್ಯೂಟೈಲ್ ಗ್ರೂಪ್ ಅಂತ ಕರಿತೀವಿ, ಓಕೆನಾ. ಇವೆಲ್ಲ ಏನಪ್ಪಾ ಅಂದ್ರೆ ಆಲ್ಕೈಲ್ ಗ್ರೂಪ್ಸ್ ದೇ ಆರ್. ಇವನ್ನೆಲ್ಲ ಈಗಲೇ ಒಂದು 2-3 ಸಲ ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಟ್ಟು ಪ್ರಾಕ್ಟೀಸ್ ಮಾಡ್ಬಿಟ್ಟು ಕಲ್ತು ಬಿಡ್ಬೇಕು ನೀವು. ಯಾಕಂದ್ರೆ ಈ ಟರ್ಮ್ಸ್ ಅನ್ನು ನಾವು ಪದೇ ಪದೇ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪಾಠ ಮಾಡ್ಬೇಕಾದ್ರೆ ಬಳಸ್ತಾ ಇರ್ತೀವಿ. ಇಥೈಲ್, ಮಿಥೈಲ್, ಪ್ರೊಪೈಲ್, ಐಸೋಪ್ರೊಪೈಲ್, ಸೆಕೆಂಡರಿ ಬ್ಯೂಟೈಲ್. ಆವಾಗ ನಾನು ಐಸೋಪ್ರೊಪೈಲ್ ಅಂದ ತಕ್ಷಣ ನಿಮ್ಮ ಮನಸ್ಸಲ್ಲಿ ಈ ಸ್ಟ್ರಕ್ಚರ್ ಬರಬೇಕು, ಐಸೋಬ್ಯೂಟೈಲ್ ಅಂದ ತಕ್ಷಣ ಈ ಸ್ಟ್ರಕ್ಚರ್ ಬರಬೇಕು. ಎಸ್, ಟರ್ಷರಿ ಬ್ಯೂಟೈಲ್ ಅಂದ ತಕ್ಷಣ ಈ ಸ್ಟ್ರಕ್ಚರ್ ಬರಬೇಕು, ಸೆಕೆಂಡರಿ ಬ್ಯೂಟೈಲ್ ಅಂದ ತಕ್ಷಣ ಈ ಸ್ಟ್ರಕ್ಚರ್ ಬರಬೇಕು, ಬ್ಯೂಟೈಲ್ ಅಂದ ತಕ್ಷಣ ಈ ಸ್ಟ್ರಕ್ಚರ್ ಬರಬೇಕು. ಇವೆಲ್ಲ ಏನಪ್ಪಾ ಅಂದ್ರೆ alkyl groups. How these alkyl groups are obtained? By removing one hydrogen from, yes it is alkane. ಈ ಆಲ್ಕೇನ್ ಗಳಿಂದ ಒಂದು ಹೈಡ್ರೋಜನ್ ಅನ್ನ ರಿಮೂವ್ ಮಾಡಿದ ಮೇಲೆ ಬರ್ತಕ್ಕಂತ ಗ್ರೂಪ್ಸ್ ಇವು. ಸೊ ದಟ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ alkyl groups. ಇನ್ನೊಂದು alkyl group ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ, ಯಾಕಂದ್ರೆ ಅದನ್ನು ಕೂಡ ನಾವು ಪದೇ ಪದೇ ಬಳಸ್ತಾ ಇರ್ತೀವಿ. ದಟ್ ಈಸ್ ನಿಯೋಪೆಂಟೈಲ್ ಗ್ರೂಪ್ ಅಂತ ಬರೆಸ್ತೀವಿ. ನೋಡಿ ದಿಸ್ ಇಸ್ CH3. ಪೆಂಟೈಲ್ ಅಂದ್ರೆ 5 ಕಾರ್ಬನ್ ಆಟಮ್ಸ್ ಇರುತ್ತೆ ಇಲ್ಲಿ. ಎಸ್, ದಿಸ್ ಇಸ್ ಕಾಲ್ಡ್ ನಿಯೋಪೆಂಟೈಲ್ ಗ್ರೂಪ್. ನೋಡಿ ಇದು ಐಸೋಪ್ರೊಪೈಲ್ ಅಲ್ಲಿ ಒಂದು ಬ್ರಾಂಚಿಂಗ್ ಇತ್ತು, ಹೌದಾ. ಐಸೋಪ್ರೊಪೈಲ್ ಅಲ್ಲಿ ಏನಿದೆ ಒಂದು ಬ್ರಾಂಚಿಂಗ್ ಇತ್ತು, ಹೌದಾ. ನಿಯೋಪೆಂಟೈಲ್ ಅಲ್ಲಿ 2 ಬ್ರಾಂಚ್ ಇದೆ, ನೋಡಿ 2 ಬ್ರಾಂಚಸ್ ಇದೆ. ಹಾಗಾಗಿ ಇದು ನಿಯೋಪೆಂಟೈಲ್. ದಿಸ್ ಇಸ್ ಕಾಲ್ಡ್ ನಿಯೋಪೆಂಟೈಲ್ ಗ್ರೂಪ್ ಅಂತ ಕರಿತೀವಿ. ದಿಸ್ ಇಸ್ ಕಾಲ್ಡ್ ನಿಯೋಪೆಂಟೈಲ್ ಗ್ರೂಪ್. 2 ಬ್ರಾಂಚಸ್ ಇದೆ, ಹಾಗಾಗಿ ಇದು
ನಿಯೋಪೆಂಟಾಲ್ ಗ್ರೂಪ್ ಅಂತ ಕರಿತೀವಿ. ಎಸ್, ಇಷ್ಟು ಪರಿಚಯ ಮಾಡಿದ ಮೇಲೆ ನಾನೇನ್ ಮಾಡ್ತೀನಿ ಈಗ ಅಂದ್ರೆ ಅಲ್ಲಿ ಗೋ ಫಾರ್ ದಿ ಕಾಮನ್ ಸಿಸ್ಟಮ್ ಬರ್ತೀನಿ. ಅಂಡ್ ಆಫ್ ಕೋರ್ಸ್ ಮೋರ್ ಸಿಸ್ಟಮ್ಯಾಟಿಕ್ ದನ್ ಟ್ರಿವಿಯಲ್ ಸಿಸ್ಟಮ್. ಕಾಮನ್ ಸಿಸ್ಟಮ್ ಇದೆಯಲ್ಲ, ಮೋರ್ ಸಿಸ್ಟಮ್ಯಾಟಿಕ್ ದನ್ ಟ್ರಿವಿಯಲ್ ಸಿಸ್ಟಮ್, ಬಟ್ ಕಾಮನ್ ಸಿಸ್ಟಮ್ ಈಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ ದಿ ಸಿಂಪಲ್ ಕಾಂಪೌಂಡ್ಸ್. ನಾನೇನು ಕಾಮನ್ ಸಿಸ್ಟಮ್ ಅಂತ ನೆಕ್ಸ್ಟ್ ವರ್ಷನ್ ಹೋಗ್ತಾ ಇದ್ದೀನಲ್ಲ, ನಾಮನ್ಕ್ಲೇಚರ್, ಸಿಸ್ಟಮ್ ಆಫ್ ನಾಮನ್ಕ್ಲೇಚರ್, ದಟ್ ಈಸ್ ಇಟ್ ಇಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ ದಿ ಸಿಂಪಲ್ ಕಾಂಪೌಂಡ್ಸ್. ಇಲ್ಲಿ ಕಾಮನ್ ಸಿಸ್ಟಮ್ ಅಲ್ಲಿ we use some terminologies, right? ಕಾಮನ್ ಸಿಸ್ಟಮ್ ಅಲ್ಲಿ ಕೆಲವು ಟರ್ಮಿನಾಲಜೀಸ್ ಅನ್ನ ಬಳಸ್ತೀವಿ. ಎಸ್, ಏನಪ್ಪಾ ಅಂತ ಅಂದ್ರೆ ದಟ್ ಈಸ್ ಒನ್ ಟರ್ಮಿನಾಲಜಿ ದಟ್ ವಿ ಯೂಸ್ ನಾರ್ಮಲ್ ಅಂತ ಬಳಸ್ತೀವಿ. ದಟ್ ಈಸ್ ವಾಟ್ ವಿ ಕಾಲ್, ವಿ ರೈಟ್ ಎನ್ ಅಂತ ಬರೀತೀವಿ. ಎಸ್, ಎನ್, ನಾರ್ಮಲ್. ನಾರ್ಮಲ್ ಅಂದ್ರೆ ಫಾರ್ ಎಕ್ಸಾಂಪಲ್ ದೇರ್ ಈಸ್ ನೋ ಬ್ರಾಂಚಿಂಗ್. ದಟ್ ಈಸ್ ಇಫ್ ದೇರ್ ಈಸ್ ನೋ ಬ್ರಾಂಚಿಂಗ್ ಇನ್ ಅ ಗಿವನ್ ಆರ್ಗ್ಯಾನಿಕ್ ಕಾಂಪೌಂಡ್. ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ ಬ್ರಾಂಚಿಂಗ್ ಇಲ್ಲ ಅಂದ್ರೆ ಅದಕ್ಕೆ ಏನಂತ ಕರೀತಾರೆ, ನಾರ್ಮಲ್. ಎಸ್, ಇಟ್ ಇಸ್ ಫಾರ್ ಎಕ್ಸಾಂಪಲ್ CH2, CH2, CH3 ಇದೆ, ಇದು ನಾರ್ಮಲ್ ಪ್ರೊಫೈಲ್. ಎಸ್, ಇಟ್ ಇಸ್ ನಾರ್ಮಲ್ ಪ್ರೊಫೈಲ್ ಅಂತ ಬರೀತೀವಿ. ಇಲ್ಲಿ ಯಾವುದೇ ರೀತಿ ಇರ್ತಕ್ಕಂಥ ಬ್ರಾಂಚಸ್ ಇಲ್ಲ. ಈಗ ನೋಡಿ CH2, 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 CH3 ಇದೇನಿದು ನಾರ್ಮಲ್ ಬ್ಯೂಟೈಲ್. ಇಲ್ಲೂ ಕೂಡ ಯಾವುದೇ ಇರ್ತಕ್ಕಂಥ ಬ್ರಾಂಚಸ್ ಇಲ್ಲ. ದಟ್ ಈಸ್ ನಾರ್ಮಲ್. ಇಫ್ ದಿ ಆರ್ಗ್ಯಾನಿಕ್ ಕಾಂಪೌಂಡ್ ಡಸಂಟ್ ಹ್ಯಾವ್ ಎನಿ, yes, it is branches, then in that case now we use the prefix called normal ಅಂತ ಬಳಸ್ತೀವಿ. that is in common system ಅಲ್ಲಿ ಬಳಸ್ತೀವಿ. ಈಗ ಫಾರ್ ಎಕ್ಸಾಂಪಲ್ CH3, CH2, CH2, CH3 ಇದರ ಹೆಸರು ಬ್ಯೂಟೇನ್. ಆಕ್ಚುಲಿ ಇದನ್ನ ನಾವು ಬರಿಬೇಕಾದ್ರೆ ಎನ್ ಬ್ಯೂಟೇನ್ ಅಂತ ಬರೀತೀವಿ, ಬಿಕಾಸ್ ಇಟ್ ಡಸಂಟ್ ಹ್ಯಾವ್ ಎನಿ, yes, it is branches. ಈಗ ಅಕಸ್ಮಾತ್ ನೋಡಿ ಇನ್ನೊಂದು ಟರ್ಮ್ ಯೂಸ್ ಮಾಡ್ತೀವಿ ಇಲ್ಲಿ ಕಾಮನ್ ಸಿಸ್ಟಮ್ ಅಲ್ಲಿ, ದಟ್ ಈಸ್ ಐಸೋ ಅಂತ ಯೂಸ್ ಮಾಡ್ತೀವಿ. ಐಸೋ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಇಫ್ ದರ್ ಇಸ್ ಅ ಒನ್ ಬ್ರಾಂಚಿಂಗ್ ಅಟ್ ದಿ ಟರ್ಮಿನಲ್ ಕಾರ್ಬನ್ ಆಟಮ್ಸ್. ಟರ್ಮಿನಲ್ ಕಾರ್ಬನ್ ಆಟಮ್ ಅಲ್ಲಿ ಒಂದು ಬ್ರಾಂಚಿಂಗ್ ಇದ್ರೆ, ನಾನು ಹೇಳಿದ್ನಲ್ಲ ಅವಾಗಲೇ CH3, CH3 ಏನ್ ಮಾಡ್ಬೇಕು, ಐಸೋ ಅಂತ ಬಳಸಬೇಕು. ಇಫ್ ದರ್ ಇಸ್ ಅ ಒನ್ ಬ್ರಾಂಚಿಂಗ್ ಅಟ್ ದಿ ಟರ್ಮಿನಲ್ ಕಾರ್ಬನ್ ಚೈನ್. ಟರ್ಮಿನಲ್ ಅಂದ್ರೆ ಕೊನೆಗೆ ಎಂಡ್ ಅಲ್ಲಿ ಇರ್ತಕ್ಕಂಥ ಕಾರ್ಬನ್ ಚೈನ್ ಅಲ್ಲಿ ಒಂದು ಬ್ರಾಂಚಿಂಗ್ ಇದ್ರೆ ಒಂದೇ ಇರಬೇಕು. ಆಗ ದಿಸ್ ಇಸ್ ವಿ ಯೂಸ್ ದ ಪ್ರಿಫಿಕ್ಸ್ ಐಸೋ. ದಿಸ್ ಇಸ್ ಇದು ಬ್ಯೂಟೇನ್ ತಾನೆ, 4 ಕಾರ್ಬನ್ ಆಟಮ್ ಇದೆ, ಎನ್ ಬ್ಯೂಟೇನ್. ಈಗ ಈ ಬ್ರಾಂಚಿಂಗ್ ಇರೋದ್ರಿಂದ ದಿಸ್ ಇಸ್ ಕಾಲ್ಡ್ ಆಸ್ ಐಸೋಬ್ಯೂಟೇನ್. ದಿಸ್ ಇಸ್ ಕಾಲ್ಡ್ ಆಸ್ ಐಸೋಬ್ಯೂಟೇನ್ ಅಂತ ಬಳಸ್ತೀವಿ. ಓಕೆನಾ? ಐಸೋ ಇಸ್ ಯೂಸ್ಡ್ ಇಫ್ ದೇರ್ ಇಸ್ ಅ ಒನ್ ಬ್ರಾಂಚಿಂಗ್ ಅಟ್ ದಿ ಟರ್ಮಿನಲ್ ಕಾರ್ಬನ್ ಆಟಮ್ಸ್ ಆಫ್ ದಿ ಕಾರ್ಬನ್ ಚೈನ್. ಹೌದಾ? ದಿಸ್ ಇಸ್ ಕಾಲ್ಡ್ ಆಸ್ ಐಸೋಬ್ಯೂಟೇನ್. ಎಸ್, ಈಗ ನೋಡಿ ಅಕಸ್ಮಾತ್ ಹೀಗೆ ಬರೆದ್ರೆ, ಅಕಸ್ಮಾತ್ ಹೀಗಿದ್ರೆ CH2, 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 CH2 ಇದೆಲ್ಲ ಈ ರೀತಿ ಇದೆ ಅಂತ ಇಟ್ಕೊಳ್ಳಿ. ಹಾಗಂತ ಹೇಳ್ಬಿಟ್ಟು ಇಲ್ಲಿ ಬ್ರಾಂಚಿಂಗ್ ಇಲ್ಲ, ಇದು ಬ್ರಾಂಚಿಂಗ್ ಅಲ್ಲ, ಇದು ಕಂಟಿನ್ಯೂಸ್. ಇದಕ್ಕೆ ಏನು ವ್ಯತ್ಯಾಸ ಇಲ್ಲ. ಇದು ಸ್ವಲ್ಪ ಇದು ಬೆಂಡ್ ಮಾಡಿದೀನಿ ಅಷ್ಟೇ. ಇದು ನಿಂಗೆ ಸ್ವಲ್ಪ ಬೆಂಡ್ ಮಾಡಿದ್ರೆ ಇದು ಬರುತ್ತೆ. ಇದು ಬ್ರಾಂಚಿಂಗ್ ಅಲ್ಲ, ಇದು ಬ್ರಾಂಚಿಂಗ್ ಅಲ್ಲ, ಇದು ಬ್ರಾಂಚಿಂಗ್. ಇದು ನೆನ್ಪಿಟ್ಕೊಳ್ಳಿ. ನೀವು ಇದನ್ನ ಹೀಗೆ ಮಾಡ್ಬೇಕಂದ್ರೆ ಸ್ವಲ್ಪ ಬೆಂಡ್ ಮಾಡಿದ್ರೆ ಸಾಕು ಆಗ್ಬಿಡತ್ತೆ. ಇದನ್ನ ಇದಕ್ಕೆ ಹೀಗೆ ಕನ್ವರ್ಟ್ ಮಾಡ್ಬೇಕಂದ್ರೆ, ಈ ಬ್ಯೂಟೇನ್ ಅನ್ನ ಐಸೋಬ್ಯೂಟೇನ್ ಆಗಿ ಕನ್ವರ್ಟ್ ಮಾಡ್ಬೇಕಂದ್ರೆ ಇದನ್ನ ಫಸ್ಟ್ ಕಟ್ ಮಾಡ್ಬೇಕು. ನೀವು ಕಟ್ ಮಾಡಿ ಆನಂತರ ಇಲ್ಲಿ ಕನೆಕ್ಟ್ ಮಾಡ್ಬೇಕು. ಹೌದಾ? ಹಾಗಾಗಿ ಇದು ಡಿಫರೆಂಟ್ ಕಾಂಪೌಂಡ್, ಬಟ್ ದಿಸ್ ಇಸ್ ಸೇಮ್ ಕಾಂಪೌಂಡ್. ದಿಸ್ ಅಂಡ್ ದಿಸ್ ಬೋತ್ ಆರ್ ಸೇಮ್. ದಟ್ ಇಸ್ ಈ ಎರಡು ಕಾಂಪೌಂಡ್ಸ್ ಇದೆಲ್ಲ, ಇವೆರಡು ಕೂಡ ಸೇಮ್ ಕಾಂಪೌಂಡ್ಸ್. ಹೌದಾ? ಇನ್ನೊಂದು ಬೇಕಾದ್ರೆ ಬರೀತೀವಿ ನೋಡಿ, CH2, CH2, yes, it is CH3, yes, and CH3. ಇದು ಕೂಡ ನೋಡಿ ಈ ಎರಡು ಕಾಂಪೌಂಡ್ ಸೇಮ್. ಇಲ್ಲೇನ್ ಮಾಡಿದ್ವಿ, ಇದನ್ನ ಮೇಲೆ ಬೆಂಡ್ ಮಾಡಿದೀನಿ, ಇದು ಕೆಳಗೆ ಬೆಂಡ್ ಮಾಡಿದೀನಿ ಅಷ್ಟೇ. ನಾನೇನು ಕಟ್ ಮಾಡಿ ರೀಕನೆಕ್ಟ್ ಮಾಡಿಲ್ಲ. ಹೌದಾ? ಹಾಗಾಗಿ ಈ ಮೂರು ಕಾಂಪೌಂಡ್ಸ್ ಒಂದೇನೆ, ಬರೆಯೋ ರೀತಿ ಬೇರೆ ಬೇರೆ ಅಷ್ಟೇ. ಓಕೆನಾ? ಬಟ್ ಇದು ನೋಡಿ, ಇದನ್ನ ನೀವು ಇದಕ್ಕೆ ಈ ಎನ್ ಬ್ಯೂಟೇನ್ ಐಸೋಬ್ಯೂಟೇನ್ ಕನ್ವರ್ಟ್ ಮಾಡ್ಬೇಕಂದ್ರೆ ಒಂದು ಕಟ್ ಮಾಡಿಬಿಟ್ಟು ನಂತರ ಜಾಯಿನ್ ಮಾಡ್ಬೇಕು. ಹೌದಾ? ಇಲ್ಲ ಅಂದ್ರೆ ಇದನ್ನ ಈಗ ಕನ್ವರ್ಟ್ ಮಾಡಕ್ ಬರಲ್ಲ. ಹಾಗಾಗಿ ಇದು ಡಿಫರೆಂಟ್ ಕಾಂಪೌಂಡ್. ಎಸ್, ದಿಸ್ ಇಸ್ ಬ್ರಾಂಚಿಂಗ್ ಅಟ್ ದಿ ಟರ್ಮಿನಲ್ ಕಾರ್ಬನ್ ಆಟಮ್. ಎಸ್, ಈಗ ಒನ್ ಬ್ರಾಂಚಿಂಗ್ ಅಟ್ ದಿ ಟರ್ಮಿನಲ್ ಕಾರ್ಬನ್ ಆಟಮ್ ಇದ್ರೆ ಅದು ಐಸೋ. ಹೌದಾ? ನೋ ಬ್ರಾಂಚಸ್ ಅವಾಗ ಎನ್ ಬ್ಯೂಟೇನ್, ಇದು ಎನ್ ಬ್ಯೂಟೇನ್, ಇದು ಎನ್ ಬ್ಯೂಟೇನ್. ಇವೆಲ್ಲ ಬ್ರಾಂಚಸ್ ಅಲ್ಲ, ಇವು ಕಂಟಿನ್ಯೂಸ್ ಕಾರ್ಬನ್ ಚೈನ್ ಇದು. ಓಕೆನಾ? ಎಸ್, ಆಗ್ಬೋದಾ? ಎಸ್. ಈಗ ನೋಡಿ, ನಿಮ್ಗೆ ಏನು ಕನ್ವಿನ್ಸ್ ಮಾಡ್ಬೇಕಾದ್ರೆ ಇದೊಂದು ಏನಪ್ಪಾ ಅಂದ್ರೆ ಒಂದು ಕಡ್ಡಿ ಇದೆ ಅಲ್ವಾ, ಇಲ್ಲಿ ಒಂದು ಸ್ಟ್ರೇಟ್ ಚೈನ್ ಇದೆ. ಹೌದಾ? ಸ್ಟ್ರೇಟ್ ಚೈನ್ ಅದ. ಓಕೆನಾ? ನೋಡಿ ಇದನ್ನ ಈ ತರ ನೀವೇನ್ ಮಾಡಿದ್ರೆ ಏನಪ್ಪಾ ಅಂದ್ರೆ ಜಸ್ಟ್ ಈ ತರ ಬೆಂಡ್ ಮಾಡ್ಬಿಟ್ಟು ಏನ್ ಮಾಡಿದೆ ನಾನು, ಎಸ್ ಐ ಗಾಟ್, ಎಸ್ ಇಟ್ ಈಸ್, ಈ ತರ ಬೆಂಡ್ ಮಾಡಿದೆ ಅಷ್ಟೇ. ಓಕೆನಾ? ನಾನೇನು ಕಟ್ ಮಾಡಿ ರೀಕನೆಕ್ಟ್ ಮಾಡಿಲ್ಲ, ಈ ತರ ಬೆಂಡ್ ಮಾಡಿದೆ, ಕಂಟಿನ್ಯೂಸ್ ಇದು. ಈಗ ನೋಡಿ ಇದು ಸ್ವಲ್ಪ ಹಿಂಗ್ ಮಾಡ್ತೀನಿ, ಎಸ್ ಹೀಗೆ ಮಾಡ್ತೀನಿ. ನೋಡಿ ಏನಾಯ್ತು, ಈಗ ಇಲ್ಲೂ ಕೂಡ ನಾನೇನು
ಏನೋ ಬೆಂಡ್ ಮಾಡಿದೆ ಅಷ್ಟೇ. ಓಕೆನಾ, ಐ ಹ್ಯಾವ್ ನಾಟ್ ಕಟ್ ಮಾಡಿಬಿಟ್ಟು ರೀಪ್ಲೇಸ್ ಮಾಡಿಲ್ಲ. ಓಕೆನಾ, ಓಕೆನಾ, ಇದೇನಿದು ಎಸ್ ಇಟ್ ಈಸ್ ನಾರ್ಮಲ್ ಬ್ಯೂಟೇನೆ ಇದು ಕೂಡ. ಎಸ್, ಈ ತರ ಮಾಡಿದ್ರು ಕೂಡ ನಾರ್ಮಲ್ ಬ್ಯೂಟೇನೆ. ಓಕೆನಾ, ಅದೇ ನೋಡಿ ಇದನ್ನ ಈ ತರ ಡಿಟ್ಯಾಚ್ ಮಾಡಿಬಿಟ್ಟು ನೀವೇನಾದ್ರೂ ಇಲ್ಲಿಗೆ ಫಿಕ್ಸ್ ಮಾಡಿದ್ರೆ, ಈ ತರ ಫಿಕ್ಸ್ ಮಾಡಿದ್ರೆ ಈಗ ಹೊಸ ಕಾಂಪೌಂಡ್ ಆಯ್ತಿದ್ದು. ಏನಾಯ್ತು ಈಗ, ನಾವು ಯು ಗಾಟ್ ಎ ಡಿಫ್ರೆಂಟ್ ಕಾಂಪೌಂಡ್. ಎಸ್, ಈಗ ಹೊಸ ಕಾಂಪೌಂಡ್. ಯಾಕೆ ಮಾಡಿ ಇದನ್ನ ಕಟ್ ಮಾಡ್ಬಿಟ್ಟು ಏನ್ ಮಾಡಿದ್ರಿ, ಇಲ್ಲಿ ಕನೆಕ್ಟ್ ಮಾಡಿದ್ರಿ, ಈಗ ಹೊಸ ಕಾಂಪೌಂಡ್ ಆಯ್ತಿದ್ದು. ಓಕೆನಾ, ಎಸ್, ಓಕೆನಾ, ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಎಸ್ ಐಸೋ. ಇದು ಐಸೋ ಬ್ಯೂಟೇನ್ ಇದು. ಓಕೆನಾ, ಇದೇನಿದು ಈಗ ಅಕಸ್ಮಾತ್ ಹೀಗಿದ್ರೆ ಏನಾಗುತ್ತಿದ್ದು, ದಿಸ್ ಇಸ್ ವಾಟ್ ವಿ ಕಾಲ್ಸ್ ಎನ್ ಬ್ಯೂಟೇನ್. ವಾಸ್ ಓಕೆನಾ, ದಿಸ್ ಇಸ್ ಎನ್ ಬ್ಯೂಟೇನ್. ಓಕೆನಾ, ಅದೇ ರೀತಿ ಈಗ ನೋಡಿ ದಿಸ್ ಇಸ್ ಎಷ್ಟಿದು, ಇದು ಪೆಂಟೇನ್ 1 2 3 4 5 ಪೆಂಟೇನ್ ತಾನೆ ಇದು ಪೆಂಟೇನ್ ತಾನೆ. ಎಸ್, 1 2 3 4 5 ಬ್ರಾಂಚಸ್ ಇಲ್ಲ. ಒಂದು ಬ್ರಾಂಚ್ ಬೇಕು ಅಂದ್ರೆ ಕಟ್ ಮಾಡಿ ಇಲ್ಲಿ ಕನೆಕ್ಟ್ ಮಾಡಿ. ಈಗೇನಾಯ್ತು, ಒಂದು ಬ್ರಾಂಚ್ ಆಯ್ತು. ಈಗೇನಿದು ಐಸೋ ಪೆಂಟೇನ್ ಆಯ್ತು. ಓಕೆನಾ, ಇದೇನಾಯ್ತು ಈಗ ಐಸೋ ಪೆಂಟೇನ್ ಆಯ್ತು. ಹೌದಾ, ಇದನ್ನ ಕಟ್ ಮಾಡಿ ಇನ್ನೊಂದು ಬ್ರಾಂಚ್ ಮಾಡಿ ನೋಡಿ, ಇನ್ನೊಂದು ಬ್ರಾಂಚ್ ಮಾಡಿ. ಈಗ ಎಷ್ಟಾಯ್ತು, ಈಗ 2 ಬ್ರಾಂಚ್, ಇಲ್ಲೊಂದು ಬ್ರಾಂಚ್ ಎಷ್ಟಾಯ್ತು ಈಗ ಅಲ್ಲಿಗೆ. ಎಸ್, ಇಟ್ ಈಸ್ ನಿಯೋ ಪೆಂಟೇನ್ ಅಂತ ಕರಿತೀವಿ. 2 ಬ್ರಾಂಚ್ ಇದ್ರೆ ಏನದು ನಿಯೋ ಪೆಂಟೇನ್. ಹೌದಾ, ಸೊ ಹಾಗೆ, ಸೊ ದಟ್ ಈಸ್ ವಾಟ್ ವಿ ಕಾಲ್ ಇಟ್ ಎಸ್ ಎಸ್ ಇಟ್ ಈಸ್ ಬ್ರಾಂಚಿಂಗ್. ಓಕೆನಾ, ಬಹಳ ಸ್ಟೂಡೆಂಟ್ಸ್ ಈ ತರ ಕನ್ಫ್ಯೂಸ್ ಮಾಡ್ಕೋತಾರೆ. ಈ ತರ ಕೆಳಗೆ ಬರ್ದ್ಬಿಟ್ರೆ ಬ್ರಾಂಚಿಂಗ್ ಅನ್ಕೋತಾರೆ. ಹಂಗಲ್ಲ, ಅದು ಕಟ್ ಮಾಡ್ಬಿಟ್ಟು ರೀಕನೆಕ್ಟ್ ಮಾಡಿದಾಗ ಬರ್ಬೇಕದು. ಓಕೆನಾ, ಸುಮ್ಮನೆ ಬೆಂಡ್ ಮಾಡಿದ್ರೆ ಬ್ರಾಂಚಿಂಗ್ ಆಗಲ್ಲ. ಎಸ್, ಈಗ ಐಸೋ ಬಗ್ಗೆ ಆಯ್ತು. ಇನ್ನೊಂದೇನು ನಿಯೋ ಬಗ್ಗೆ. ಓಕೆನಾ, ದಟ್ ಈಸ್ ವಿ ಹ್ಯಾವ್ ಒನ್ ಮೋರ್, ದಟ್ ಈಸ್ ನಿಯೋ ಅಂತ ಹೇಳ್ಬಿಟ್ಟು ಇನ್ನೊಂದು ಪ್ರಿಫಿಕ್ಸ್ ಅನ್ನ ಬಳಸ್ತೀವಿ. ನಿಯೋ ಇದ್ದಾಗ ಏನಾಗುತ್ತೆ ಅಂದ್ರೆ there will be 2 branches at the terminal carbon atoms, right? There will be 2 branches at the terminal carbon. This is called, ಯಾವುದೇ ಕಾಂಪೌಂಡ್ ಅಲ್ಲಿ ಈ ಗ್ರೂಪ್ ಇದ್ರೆ 2 branches at the terminal carbon atom ಇದ್ರೆ ಅದೇನದು, yes it is ನಿಯೋ ಅಂತ ಕರೀತಾರೆ. ದಿಸ್ ಇಸ್ ನಿಯೋಪೆಂಟಾಲ್ ಗ್ರೂಪ್ ಅಂತ ಕರಿತೀವಿ. ದಿಸ್ ಇಸ್ ನಿಯೋಪೆಂಟಾಲ್ ಗ್ರೂಪ್ ಅಂತ ಕರಿತೀವಿ. ಎಸ್, ಕೆಲವು ಸಲ ಏನ್ ಮಾಡ್ತೀವಿ ಗೊತ್ತಾ, ಸೆಕೆಂಡರಿ ಅಂತ ಒಂದು ಟರ್ಮ್ ಯೂಸ್ ಮಾಡ್ತೀವಿ ಕಾಮನ್ ಸಿಸ್ಟಮ್ ಅಲ್ಲಿ. ಯಾಕಂದ್ರೆ ಇಫ್ ದ ಫಂಕ್ಷನಲ್ ಗ್ರೂಪ್ ಈಸ್ ಅಟ್ಯಾಚ್ ಟು ಸೆಕೆಂಡರಿ ಕಾರ್ಬನ್ ಆಟಮ್, ನೋಡಿ ಇದೊಂದು ಕಾಂಪೌಂಡ್. ಹೌದಾ, ಇದಿಲ್ಲ ಅಂದ್ರೆ ಇದು ಬ್ಯೂಟೇನ್. ಈಗ ನೋಡಿ, ದಿಸ್ ಫಂಕ್ಷನಲ್ ಗ್ರೂಪ್ ಇಸ್ ಅಟ್ಯಾಚ್ ಟು ಸೆಕೆಂಡರಿ ಕಾರ್ಬನ್ ಆಟಮ್. ವೈ ಇಟ್ ಇಸ್ ಸೆಕೆಂಡರಿ ಕಾರ್ಬನ್? ಬಿಕಾಸ್ ಇಟ್ ಅಟ್ಯಾಚ್ ಟು 2 other carbon atoms. ಹೌದಲ್ವಾ, this is secondary carbon because it is directly attached to 2 other carbon. That's it is secondary butyl alcohol ಅಂತ ಕರೀತೀವಿ. ಇದು ಆಲ್ಕೋಹಾಲ್ ತಾನೆ. ಸೆಕೆಂಡರಿ ಬ್ಯೂಟೈಲ್ ಅಂದ್ರೆ 4 carbon atoms. ಸೆಕೆಂಡರಿ ಬ್ಯೂಟೈಲ್ ಆಲ್ಕೋಹಾಲ್. ಎಸ್, ನಾನು ಅವಾಗಲೇ ಬಂದಿದ್ದಲ್ಲ, CH3 CH CH2 CH3 ತಾನೆ. ದಿಸ್ ಇಸ್ ಸೆಕೆಂಡರಿ ಬ್ಯೂಟೈಲ್ ಅಂತ ಹೇಳಿದ್ನಲ್ಲ, ಅದಕ್ಕೆ ವಾಯ್ಸ್ ಕನೆಕ್ಟ್ ಆಗಿದೆ. ಹಾಗಾಗಿ ಸೆಕೆಂಡರಿ ಬ್ಯೂಟೈಲ್ ಆಲ್ಕೋಹಾಲ್. ಸೆಕೆಂಡರಿ ಅನ್ನೋದೊಂದು ಟರ್ಮ್ ಯೂಸ್ ಮಾಡ್ತೀವಿ. ಇನ್ನೊಂದು ಟರ್ಷರಿ ಅಂತ ಒಂದು ಟರ್ಮ್ ಯೂಸ್ ಮಾಡ್ತೀವಿ. ಯಾಕಂದ್ರೆ ಇನ್ ದ ಕೇಸ್ ಆಫ್ ಟರ್ಷರಿ ದಟ್ the functional group is directly attached to the tertiary carbon. ಇಲ್ಲಿ ನೋಡಿ, this is a carbon directly attached to 3 other carbon. ಹೌದಾ, ಈ ಕಾರ್ಬನ್ ಗೆ 3 ಕಾರ್ಬನ್ ಡೈರೆಕ್ಟ್ ಕನೆಕ್ಟ್ ಆಗಿರೋದ್ರಿಂದ ಇದು ಟರ್ಷರಿ ಕಾರ್ಬನ್. ಇದಕ್ಕಾದ್ರೂ ಒಂದು ಫಂಕ್ಷನಲ್ ಗ್ರೂಪ್ ಕನೆಕ್ಟ್ ಆದ್ರೆ ಟರ್ಷರಿ ಬ್ಯೂಟೈಲ್ ಗ್ರೂಪ್ ಅಂತ ಆಗುತ್ತೆ. ಟರ್ಷರಿ ಬ್ಯೂಟೈಲ್ ಆಲ್ಕೋಹಾಲ್ ಅಂತ ಆಗುತ್ತೆ ಇದು. ಆವಾಗ ಈ ತರ ಇದ್ರೆ ನಾವೇನ್ ಮಾಡ್ತೀವಿ, ಟರ್ಷರಿ ಅಂತ ಪ್ರಿಫಿಕ್ಸ್ ಯೂಸ್ ಮಾಡ್ತೀವಿ. ಎಲ್ಲಿ, ಕಾಮನ್ ಸಿಸ್ಟಮ್ ಅಲ್ಲಿ. ಎಸ್, ಎಲ್ಲಿ, ಕಾಮನ್ ಸಿಸ್ಟಮ್ ಅಲ್ಲಿ. ನೀವಂತ ಯೂಸ್ ಮಾಡ್ತೀವಿ ಯಾವಾಗ, if there is a 2 branches at the terminal carbon atoms, ಆವಾಗ ನಿಯೋ ಅಂತ ಬಳಸ್ತೀವಿ. ದಿಸ್ ಇಸ್ ಟರ್ಷರಿ ಅಂತ ಬಳಸ್ತೀವಿ. ಎಸ್, ನಾನು ಆವಾಗ ಹೇಳಿದ್ನಲ್ಲ, this is the alkyl group. Yes, with 3 carbon atoms, 1 2 3 directly attached to it. This is tertiary carbon ತಾನೆ. ಹಾಗಾಗಿ ಇದು ಟರ್ಷರಿ ಬ್ಯೂಟೈಲ್ ಗ್ರೂಪ್. ಬ್ಯೂಟೈಲ್ ಯಾಕೆ ಹೇಳಿದೆ, 4 carbon atoms ಇರೋದ್ರಿಂದ ಬ್ಯೂಟೈಲ್ ಅಂತ ಹೇಳಿದೆ. ಹೌದಾ, ಸೊ ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ as tertiary butyl group. ಟರ್ಷರಿ ಯಾವಾಗ ಯೂಸ್ ಮಾಡ್ತೀವಿ, if the functional group is attached to tertiary carbon atom. Tertiary carbon atom is the one which is directly attached to 3 other carbon atoms. So that is tertiary butyl anteri. These are the terms that we still use in IUPAC system also. ಈ ಟರ್ಮ್ಸ್ ಅನ್ನು ನಾವು ಇನ್ನು ನೆಕ್ಸ್ಟ್ ನಾವೇನು ಡಿಸ್ಕಸ್ ಮಾಡ್ತಿದೀವಲ್ಲ ಅಲ್ಲೂ ಕೂಡ ಇವುಗಳನ್ನ ಬಳಸ್ತೀವಿ. ಇವತ್ತು ಕೂಡ ಇವುಗಳನ್ನ ಬಳಸ್ತೇವೆ ನಾವು. ಹಾಗಾಗಿ ಅವುಗಳ ಪರಿಚಯ ನಿಮಗೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಹೇಳ್ಬೇಕಾಯ್ತು. ಓಕೆನಾ, ಸೊ ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ as common system and this is applicable only for the limited number of compounds and that too very simple compounds, not for the complicated organic compounds. ಬರ್ತಾ ಬರ್ತಾ ಏನಾಗುತ್ತೆ, ಆರ್ಗ್ಯಾನಿಕ್ ಕಾಂಪೌಂಡ್ ಗಳ ಸಂಖ್ಯೆ ನಮ್ಮ ಲಿಟರೇಚರ್ ಅಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ and this common system cannot be applicable for complicated organic compounds. ಹಾಗಾಗಿ this common system was replaced by, yes it is new system of organic compounds, that is what we call it as IUPAC system of organic compounds ಅಂತ ಬರ್ತದೆ. ಇದಾದ್ಮೇಲೆ IUPAC system of organic compounds ಅಂತ ಬರ್ತದೆ.
that is more systematic and more convenient and very, very useful, and that gives many information about the organic compounds. And of course, this IUPAC system of nomenclature, IUPAC ಅಂತ ಕರೀತೀವಿ, that is IUPAC. This is IUPAC ಅಂತ ನಾನು ಪ್ರೊನೌನ್ಸ್ ಮಾಡ್ತೀನಿ ಪದೇ ಪದೇ. IUPAC ಅಂದ್ರೆ IUPAC. IUPAC ಅಂದ್ರೆ ಗೊತ್ತಲ್ಲ, ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಅಂಡ್ ಅಪ್ಲೈಡ್ ಕೆಮಿಸ್ಟ್ರಿ ಅಂತ. ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಅಂಡ್ ಅಪ್ಲೈಡ್ ಕೆಮಿಸ್ಟ್ರಿ, ದಟ್ ಈಸ್ IUPAC ಅಂತೇಳಿ. ಇಟ್ಸ್ one organization where chemists from different parts of the world will be, yes it is, will form that particular association, that is International Union of Pure and, yes it is, Applied Chemistry. This is one association of different scientists, different chemists from different parts of the world. ಬೇರೆ ಬೇರೆ ದೇಶಗಳಿಂದ ಸೇರಿದಂತೆ ಕೆಲವು ಕೆಮಿಸ್ಟ್ಗಳು ಇಲ್ಲಿ ಮೆಂಬರ್ಸ್ ಆಗಿಬಿಟ್ಟು ಒಂದು ಅಸೋಸಿಯೇಷನ್ ಮಾಡ್ಕೊಂಡಿದ್ದಾರೆ, ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಅಂಡ್ ಅಪ್ಲೈಡ್ ಕೆಮಿಸ್ಟ್ರಿ ಅಂತ ಹೇಳಿ. ದಟ್ ಈಸ್ ಅಬ್ರಿವೇಟೆಡ್ ಆಸ್ IUPAC ಸಿಸ್ಟಮ್. IUPAC ಅಂತ ಹೇಳಿ ಅದನ್ನ ಅಬ್ರಿವೇಷನ್ ಮಾಡಿರುತ್ತೆ. ದಟ್ ಈಸ್ ಐ ಪ್ರೊನೌನ್ಸ್ ಇಟ್ ಆಸ್ IUPAC ಸಿಸ್ಟಮ್ ಆಫ್ ನೋಮೆನ್ಕ್ಲೇಚರ್ ಅಂತ ಹೇಳಿ. ಓಕೆನಾ, IUPAC. ಓಕೆನಾ, ಈ ಒಂದು ಸಿಸ್ಟಮ್ ಇದೆಲ್ಲ, ದಟ್ ಈಸ್ ಮೋರ್ ಅಡ್ವಾನ್ಸ್ ಅಂಡ್ ಮೋರ್ ಸಿಸ್ಟಮ್ಯಾಟಿಕ್ ಫಾರ್ ಗಿವಿಂಗ್ ನೇಮ್ಸ್ ಟು ದಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್. ಓಕೆನಾ, ಈ ಸಿಸ್ಟಮ್ ಅಲ್ಲಿ ನಾವು ಏನಪ್ಪಾ ಅಂದ್ರೆ, ಇದರ ಒಂದು ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ, ಥ್ರೂಔಟ್ ದಿ ವರ್ಲ್ಡ್ everyone is going to follow this IUPAC system of nomenclature. The rules or guidelines given by the IUPAC system will be followed throughout the world in order to name organic compounds. Organic compounds ಅನ್ನ ನೇಮ್ ಮಾಡ್ಲಿಕ್ಕೆ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಈಗ ಏನ್ ಮಾಡ್ತಾರೆ, ಇದೇ ಸಿಸ್ಟಮ್ ಅನ್ನ ಫಾಲೋ ಮಾಡ್ತಾರೆ. ಜಸ್ಟ್ ಯೋಚನೆ ಮಾಡಿ, if there is a uniform system throughout the world of nomenclature of organic compounds, then it will be very easy for the communication purpose. ಹೌದಾ, ಪ್ರಪಂಚದಲ್ಲಿ ಎಲ್ಲರೂ ಕೂಡ ಒಂದು ಸಿಸ್ಟಮ್ ಅನ್ನ ಫಾಲೋ ಮಾಡಿದ್ರೆ ನಮ್ಗೆ ಏನಾಗುತ್ತೆ ಅಂದ್ರೆ, ಕಮ್ಯುನಿಕೇಶನ್ ಮಾಡ್ಲಿಕ್ಕೆ ಈಸಿ ಆಗುತ್ತೆ. ನಾನು ಹೇಳೋದು ನಿಮಗೆ ಅರ್ಥ ಆಗ್ಬೇಕು ಅಂದ್ರೆ, ನಾನೇನ್ ಹೇಳ್ತೀನಿ ಅದು ನಿಮ್ಗೆ ಅರ್ಥ ಆಗ್ಬೇಕು. ಹೌದಾ, ಈಗ ಫಾರ್ ಎಕ್ಸಾಂಪಲ್ ಒಂದು ಕಾಂಪೌಂಡ್ಗೆ ಏನಪ್ಪಾ ಅಂದ್ರೆ, ಇಂಡಿಯಾದಲ್ಲಿ ಒಂದು ಹೆಸರು ಕೊಟ್ಟಿರ್ತಾರೆ, ಚೀನಾದಲ್ಲಿ ಮತ್ತೊಂದು ಹೆಸರು ಕೊಟ್ಟಿರ್ತಾರೆ, ಅಮೆರಿಕಾದಲ್ಲಿ ಮತ್ತೊಂದು ಹೆಸರು ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ. ಆವಾಗ ನಾನು ಆ ಕಾಂಪೌಂಡ್ ಹೆಸರು ನಾನು ಹೇಳ್ತೀನಿ, ನಮ್ಮ ಇಂಡಿಯನ್ ಹೆಸರು ನಾನು ಹೇಳ್ತೀನಿ, ಆವಾಗ ಅದು ಚೀನಾದರ ಅರ್ಥ ಆಗಬೇಕು, ಅಮೆರಿಕದರ ಅರ್ಥ ಆಗ್ಬೇಕು ತಾನೆ. ಹಾಗಾಗಿ in order to maintain uniformity in naming organic compounds throughout the world, here we have what we call it as IUPAC system of nomenclature. Here we have IUPAC system of nomenclature, and that is more advanced system of nomenclature as far as naming organic compounds is concerned. Organic compounds ಅನ್ನು ನೇಮ್ ಮಾಡ್ಲಿಕ್ಕೆ ಒಂದು ಸಿಸ್ಟಮ್ಯಾಟಿಕ್ ಮೆಥಡ್ ಇದೆ. ಏನಪ್ಪಾ ಅಂದ್ರೆ, ನಿಮ್ಗೊಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ನಮಗೆ ನಮ್ಮಲ್ಲೇನೆ ಏನಪ್ಪಾ ಅಂದ್ರೆ, ಒಂದೇ ಸಬ್ಸ್ಟೆನ್ಸ್ಗೆ, ಒಂದೇ ಸಿಸ್ಟಮ್, ಒಂದೇ ಪ್ರಾಸೆಸ್ಗೆ ಬೇರೆ ಬೇರೆ ತರ ಹೆಸರನ್ನ ನಾವು ಕರಿತೀವಿ. ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ನೋಡಿ, ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ದಟ್ ಈಸ್ ಈರುಳ್ಳಿ ಅಂತ ಕರೀತಾರೆ, ಕೆಲವ್ರು ಏನ್ ಮಾಡ್ತಾರೆ ಉಳ್ಳಾಗಡ್ಡಿ ಅಂತ ಕರೀತಾರೆ. ಹೌದಾ, ಕೆಲವರು ಈರುಳ್ಳಿ ಅಂತ ಕರೀತಾರೆ, ಕೆಲವರು ಎರಡು ಒಂದೇನೆ. ಹೌದಾ, ಕೆಲವು ಕಡೆ ಈರುಳ್ಳಿ ಅಂತ ಕರೀತಾರೆ, ಕೆಲವು ಕಡೆ ಉಳ್ಳಾಗಡ್ಡಿ ಅಂತ ಕರೀತಾರೆ, ಕೆಲವು ಕಡೆ ನೀರುಳ್ಳಿ ಅಂತ ಕರೀತಾರೆ. ಹೌದಾ, ಏನಪ್ಪಾ ಅಂದ್ರೆ, ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ಪೀಪಲ್ will have different names to the same substance. ಹೌದಾ, ಆಗೇನಾಗುತ್ತೆ, ಕಮ್ಯುನಿಕೇಶನ್ಗೆ ಪ್ರಾಬ್ಲಮ್ ಆಗುತ್ತೆ. ಹೌದಾ, ಫಾರ್ ಎಕ್ಸಾಂಪಲ್ ನಮ್ಮ ಕಡೆ ಎಲ್ಲ ಏನಂತೀವಿ ಗೊತ್ತಾ, ಹೋಳಿಗೆ ಅಂತ ಕರಿತೀವಿ. ಹೌದಾ, ಕೆಲವು ಕಡೆ ಒಬ್ಬಟ್ಟು ಅಂತ ಕರೀತಾರೆ. ಹೌದಾ, ಹೌದಾ, ಈಗ ನಾವು ಹೋಳಿಗೆ ಅಂದಾಗ ಒಬ್ಬಟ್ಟು ಅಂತ ಅರ್ಥ ಆಗ್ಬೋದು, ಅರ್ಥ ಆಗದೆ ಇರ್ಬೋದು. ಒಬ್ಬಟ್ಟು ಅಂದಾಗ ನಮ್ಗೆ ಅರ್ಥ ಆಗ್ಬೋದು, ಅರ್ಥ ಆಗದೆ ಇರ್ಬೋದು. ಹಂಗಾಗಿ ಏನಾಗುತ್ತೆ, ಒಂದೇ ಸಬ್ಸ್ಟೆನ್ಸ್ಗೆ ಬೇರೆ ಬೇರೆ ತರ ಹೆಸರು ಬಿಟ್ರೆ ಏನಾಗುತ್ತೆ ಅಂದ್ರೆ, ಕಮ್ಯುನಿಕೇಶನ್ಗೆ ಪ್ರಾಬ್ಲಮ್ ಆಗುತ್ತೆ. ಹೌದಾ, ಇನ್ನೊಂದು ಎಕ್ಸಾಂಪಲ್ ಕೊಡೋದಾದ್ರೆ, ಸೊ ಫಾರ್ ಎಕ್ಸಾಂಪಲ್ ದಟ್ ಈಸ್, ನೀವು ಗೊತ್ತಾ ಮೆಕ್ಕೆಜೋಳ ಅಂತ ಗೊತ್ತಲ್ವಾ, ಮೆಕ್ಕೆಜೋಳ ಅಂತ ಗೊತ್ತದ, ಇದೊಂದು ಮೆಕ್ಕೆಜೋಳ ಅಂತ ಇದೆ. ನಮ್ಮ ಕಡೆ ಗೋವಿನ ಜೋಳ ಅಂತ ಕರೀತಾರೆ, ಗೋವಿನ ಜೋಳ ಅಂತ ಕರೀತಾರೆ. ಇನ್ನು ಕೆಲವು ಕಡೆ ಹಲ್ ಜೋಳ ಅಂತ ಕರೀತಾರೆ. ಹೌದಾ, ಒಂದೇ ಸಬ್ಸ್ಟೆನ್ಸ್ಗೆ 3 ತರ ಹೆಸರಿದೆ. ಸೊ ನಂಗೆ ನಿಜ ಹೇಳ್ಬೇಕಂದ್ರೆ ಇದು ಗೊತ್ತೇ ಇರಲಿಲ್ಲ, ಹಲ್ ಜೋಳ ಅಂತ ಗೊತ್ತೇ ಇರಲಿಲ್ಲ ನನಗೆ. ಮೆಕ್ಕೆಜೋಳ ಅಂದ್ರೆ ರೀಸೆಂಟ್ ಆಗಿ ಗೊತ್ತಾಯ್ತು, ನಾವೆಲ್ಲ ಯೂಸ್ ಮಾಡೋದು ಗೋವಿನ ಜೋಳ ಅಂತ ಹೇಳ್ಬೇಕು. ಹೌದಾ, ಏನಾಗುತ್ತೆ, ಒಂದೇ ಸಬ್ಸ್ಟೆನ್ಸ್ಗೆ ಬೇರೆ ಬೇರೆ ಪ್ಲೇಸ್ ಅಲ್ಲಿ ಬೇರೆ ಬೇರೆ ತರ ಹೆಸರು ಕೊಟ್ಬಿಟ್ರೆ ಏನಾಗುತ್ತೆ ಅಂದ್ರೆ, ಕಮ್ಯುನಿಕೇಶನ್ಗೆ ಪ್ರಾಬ್ಲಮ್ ಆಗುತ್ತೆ. ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ಬೇಕಂದ್ರೆ ಅದ್ರ ಬಗ್ಗೆ ನಿಮಗೂ ಗೊತ್ತಿರಬೇಕು, ನಮಗೂ ಗೊತ್ತಿರಬೇಕು. ಹೌದಾ, ಇನ್ನೂ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ದಟ್ ಈಸ್, ನಿಮ್ಗೆ ಗೊತ್ತಲ್ಲ ಕೇಸರಿ ಬಾತ್ ಅಲ್ವಾ, ಕೇಸರಿ ಬಾತ್ ಅಂತ ನಿಮ್ಗೆ ಕೆಲವ್ರಿಗೆ ಅರ್ಥ ಆಗುತ್ತೆ, ಕೆಲವರಿಗೆ ಶಿರಾ ಅಂದ್ರೆ ಅರ್ಥ ಆಗುತ್ತೆ. ಹೌದಾ, ಕೆಲವರಿಗೆ ಶಿರಾ ಅಂತ ಅಂದ್ರೆ ಅರ್ಥ ಆಗುತ್ತೆ.
ಶಿರಾ ಅಂದ್ರೂ ಕೇಸರಿ ಬಾತ್ ಅಂದ್ರೆ ಶಿರಾ, ಹೌದಾ? ಕೆಲವರಿಗೆ ಶಿರಾ ಅಂದ್ರೆ ಅರ್ಥ ಆಗುತ್ತೆ, ಕೆಲವರಿಗೆ ಕೇಸರಿ ಬಾತ್ ಅಂದ್ರೆ ಅರ್ಥ ಆಗುತ್ತೆ, ಹೌದಾ? ಅದೇ ನೋಡಿ, ನಾವೇನಂತೀವಿ ತಲೆ ಅಂತ ಯೂಸ್ ಮಾಡ್ತೀವಿ. ತಲೆ ಗೊತ್ತಲ್ಲ, ಕೆಲವರು ಶಿರಾ ಅಂತ ಯೂಸ್ ಮಾಡ್ತಾರೆ, ಹೌದಾ? ಕೆಲವರು ಮಂಡೆ ಅಂತ ಯೂಸ್ ಮಾಡ್ತಾರೆ, ಮಂಗಳೂರು ಕಡೆ ಆದ್ರೆ ಮಂಡೆ ಅಂತ ಕರೀತಾರೆ, ಹೌದಾ? ಹೌದು ತಾನೆ? ಒಂದೇ ಆರ್ಗನ್ಗೆ ನಾವೇನ್ ಮಾಡ್ತೀವಿ, ಬೇರೆ ಬೇರೆ ತರ ಹೆಸರು ಕೊಡ್ತಾ ಹೋಗ್ತೀವಿ, ಹೌದಾ? ಆಗೇನಾಗುತ್ತೆ ಅಂದ್ರೆ ಕಮ್ಯುನಿಕೇಶನ್ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಇನ್ ಆರ್ಡರ್ ಟು ಮೇಂಟೈನ್ ಯೂನಿಫಾರ್ಮಿಟಿ ಇನ್ ನೇಮಿಂಗ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್, ವಿ ಹ್ಯಾವ್ ಒನ್ ಸಿಸ್ಟಮ್ ಆಫ್ ನಾಮೆನ್ಕ್ಲೇಚರ್, ವಾಟ್ ವಿ ಕಾಲ್ ಇಟ್ as IUPAC ಸಿಸ್ಟಮ್ ಆಫ್ ನಾಮೆನ್ಕ್ಲೇಚರ್, ಅಥವಾ that is IUPAC system of nomenclature, highly systematic. And this systematic method ಇದೆಯಲ್ಲ, that is completely based on structure of the organic compound. ಒಂದು ಕಾಂಪೌಂಡಿನ ಸ್ಟ್ರಕ್ಚರ್ ಅನ್ನ ಬಳಸ್ಕೊಂಡು ಒಂದು ಏನಪ್ಪಾ ಅಂದ್ರೆ ನೇಮ್ಸ್ ಅನ್ನ ಮಾಡ್ತೀವಿ. ಇಲ್ಲಿ ಎಷ್ಟು ಸಿಸ್ಟಮ್ಯಾಟಿಕ್ ಅಂತಂದ್ರೆ ನಿಮ್ಗೆ IUPAC ನೇಮ್ ನಿಮ್ ಕಿವಿಗೆ ಬಿದ್ದ ತಕ್ಷಣ ಆ ಸ್ಟ್ರಕ್ಚರ್ ನಿಮ್ ಕಣ್ ಮುಂದೆ ಡ್ಯಾನ್ಸ್ ಮಾಡುತ್ತಾರೆ, ಅಷ್ಟು ಸಿಸ್ಟಮ್ಯಾಟಿಕ್ ಇದು. ನಿಮ್ಗೆ ಒಂದು ನೇಮ್ ನಿಮ್ ಕಿವಿಗೆ ಬಿದ್ದ ತಕ್ಷಣ, IUPAC ನಿಮ್ ಕಿವಿಗೆ ಬಿತ್ತು ಅಂದ್ರೆ ಅದರ ಸ್ಟ್ರಕ್ಚರ್ ನಿಮ್ ಕಣ್ ಮುಂದೆ ಬರುತ್ತೆ. ಅಷ್ಟು ಸಿಸ್ಟಮ್ಯಾಟಿಕ್ ಆಗಿ ಇಲ್ಲಿ ರೂಲ್ಸ್ ಅನ್ನು ಡಿಸೈನ್ ಮಾಡಿದ್ದಾರೆ. ಹಾಗಾಗಿ ದಟ್ ಈಸ್ ದ ಪ್ರಿನ್ಸಿಪಲ್ ಬಿಹೈಂಡ್ ದ ನಾಮೆನ್ಕ್ಲೇಚರ್ ಆಫ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇನ್ IUPAC ಸಿಸ್ಟಮ್ ಈಸ್, ಏನಪ್ಪಾ ಪ್ರಿನ್ಸಿಪಲ್ ಅಂತಂದ್ರೆ, ಏನು ತತ್ವ ಇಲ್ಲಿದೆ ಅಂತಂದ್ರೆ, an organic compound with a particular structure should be given single name. ಒಂದು ಪರ್ಟಿಕ್ಯುಲರ್ ರಚನಾ ಸೂತ್ರ, ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ರಚನಾ ಸೂತ್ರವನ್ನು ಹೊಂದಿರತಕ್ಕಂಥ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ಗೆ ಒಂದು ನೇಮ್ ಅನ್ನ ಕೊಡಬೇಕು. ದಟ್ ಈಸ್ an organic compound with a particular structure should be given single name. ಆ ಸ್ಟ್ರಕ್ಚರ್ಗೆ ನೀವೇನು ರೂಲ್ಸ್ ಅಪ್ಲೈ ಮಾಡಿದಾಗ ನಿಮಗೆ ಒಂದೇ ಹೆಸರು ಬರಬೇಕು. ಜೊತೆಗೆ one IUPAC name, one IUPAC name should allow you to write only one structure. ನಿಮ್ಗೇನಾದ್ರೂ ಒಂದು IUPAC ನೇಮ್ ಗೊತ್ತಿದೆ ಅಂದ್ರೆ ಅದನ್ನ ಬಳಸ್ಕೊಂಡು ನಿಮಗೆ ಒಂದು ಸ್ಟ್ರಕ್ಚರ್ ನ ಬರಲಿಕ್ಕೆ ಮಾತ್ರ ಸಾಧ್ಯ ಆಗಬೇಕು. ದಟ್ ಈಸ್ ದ ಪ್ರಿನ್ಸಿಪಲ್ ಬಿಹೈಂಡ್ ಇಟ್. ಲೆಟ್ ಮಿ ರಿಪೀಟ್. An organic compound with a particular structure should be given single name, or a single name, one particular IUPAC name, or one particular IUPAC name should allow you to write one structure. That is the principle behind it. And of course, as far as IUPAC system is concerned, in the next video, we'll see that the principle behind the nomenclature of organic compounds by IUPAC system. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇದು. ಯಾಕಂದ್ರೆ ಇದನ್ನ ನೀವು ತಿಳ್ಕೊಳ್ಳೇಬೇಕು, ಅರ್ಥ ಮಾಡ್ಕೊಳ್ಳೇಬೇಕು. ಇನ್ಎವಿಟಬಲ್ ಈಗಲೇ ಹೇಳ್ಬಿಡ್ತೀನಿ, ಎಕ್ಸಾಮ್ ಅಲ್ಲಿ 2 ಮಾರ್ಕ್ ಕೇಳಿದ್ರಿ ಇದನ್ನ ಫಸ್ಟ್ PUC ಎಕ್ಸಾಮ್ ಅಲ್ಲಿ. ಆದರೆ ನೀವು IUPAC ನೇಮ್ ಕರೆಕ್ಟ್ ಆಗಿ ಗೊತ್ತಿಲ್ಲ ಅಂದ್ರೆ ನೀವು ಎಲ್ಲಿವರೆಗೂ ಕೆಮಿಸ್ಟ್ರಿ ಓದ್ತೀರೋ ಅಲ್ಲಿವರೆಗೂ ನೀವು ಏನ್ ಮಾಡೋದು, ಪ್ರಾಬ್ಲಮ್ ಫೇಸ್ ಮಾಡ್ಬೇಕಾಗತ್ತೆ. ನೀವು ಎಲ್ಲಿವರೆಗೂ ಕೆಮಿಸ್ಟ್ರಿ ಓದ್ತೀರೋ ಅಲ್ಲಿವರೆಗೂ ಈ ಪ್ರಾಬ್ಲಮ್ ಫೇಸ್ ಮಾಡ್ಬೇಕಾಗತ್ತೆ. ಅದಕ್ಕೋಸ್ಕರ I'll give much importance to this. Yes, it is nomenclature of organic compounds. ಹಾಗಾಗಿ I'll explain that system of nomenclature, IUPAC system of nomenclature in the next video. Okay na? We'll start that. Okay na? Thank you. Okay.